ಓಂ ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರುತಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಕಮಲಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 108ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಮಾಯೆಯ ನಿರೂಪಣೆ ಅಂತ ಹೇಳಿದರೆ, ಅಂದ್ರೆ ಮಾಯೆ ಅಂತ ಯಾವುದಕ್ಕೆ ಕರೆಯಬೇಕು, ಮಾಯೆಯ ಲಕ್ಷಣಗಳೇನು, ಯಾಕಿದನ್ನ ಹೇಳಬೇಕಾಗಿದ್ರಿ ಅಂದ್ರೆ ಇಷ್ಟೆಲ್ಲ ಕಾರಣಕ್ಕೂ ನಮ್ಮಲ್ಲಿ ಸ್ವಯಂ ಪ್ರೇಮ ಲಕ್ಷಣವಾಗಿರತಕ್ಕಂಥ ಆನಂದ ಇದೆ ಅಂತ ಅರ್ಥ ಆಯಿತು. ಅದು ವಿಷಯಾದಿಗಳು ಇಂದ್ರಿಯಾದಿಗಳು ಇಲ್ಲದ ಸಮಯದಲ್ಲಿ ಆನಂದ ಇರುವುದು ಅನ್ನುವ ಅನುಭವ ನಮಗೆ ನಿದ್ರಾವಸ್ಥೆಯ ಪ್ರಮಾಣದಿಂದ ಗೊತ್ತಾಯ್ತು. ಅಷ್ಟು ಇದ್ರೂ ಕೂಡ ನಮಗೆ ಯಾಕೆ ನಾನೇ ಆನಂದ ಸ್ವರೂಪವಾಗಿದ್ದೇನೆ, ಆ ಪರಮಾನಂದ ಸ್ವರೂಪ ನನ್ನಲ್ಲೇ ಇದೆ ಅನ್ನುವುದು ನನಗೆ ಯಾಕೆ ಗೊತ್ತು ಆಗುವುದಿಲ್ಲ ಅಂದ್ರೆ, ಅದಕ್ಕೆ ನಿನ್ನೆ ಒಂದು ಪ್ರಶ್ನೆ ಮಾಡ್ಯಾರ. ಅದೇನಂದ್ರೆ ಅಜ್ಞಾನಂ ಆವೃತಂ ಮಾಯೆ. ಜ್ಞಾನ ಅನ್ನುವುದನ್ನ ಮಾಯೆ ಅಂದ್ರೆ ಜ್ಞಾನ ಆವೃತಂ ಅಜ್ಞಾನ. ನಮ್ಮ ಜ್ಞಾನವನ್ನ ಆಚ್ಛಾದನ ಮಾಡಿದ್ದು, ಕಾಣದಂತೆ ಮುಚ್ಚಿದ್ದು ಯಾವುದು ಅಂದ್ರೆ ಅದು ಮಾಯೆ ಅಂದ್ರು. ಅಂದಾಗ ಆ ಮಾಯೆಯ ಲಕ್ಷಣ ಹೇಗೆ ಅಂದ್ರೆ, ಈ ಶ್ಲೋಕದಲ್ಲಿ ಪ್ರಾರಂಭವನ್ನ ಮಾಡಿ ಇದರಲ್ಲಿ ಮುಖ್ಯವಾಗಿ ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ ರಣಾಢ್ಯ ವಿದ್ಯಾ ತ್ರಿಗುಣಾತ್ಮಿಕ ಪರ ಕಾರ್ಯಾನುಮೇಯ ಸುಧಿಯೈವ ಮಾಯಾ ಯಯಾ ಜಗತ್ ಸರ್ವಂ ಇದಂ ಪ್ರಸೂಯತೆ ಅಂತ ಶ್ಲೋಕದ ಅಭಿಪ್ರಾಯವನ್ನು ಹೇಳ್ತಾರೆ. ಇಲ್ಲಿ ಮಾಯೆ ಸ್ವರೂಪ ಮತ್ತು ಮಾಯೆಯ ಕಾರ್ಯಗಳನ್ನ ಹೇಳ್ತಾ ಅವಿದ್ಯೆಗೆ ಅಥವಾ ಮಾಯೆಗೆ ಅವ್ಯಕ್ತವೆಂಬ ಹೆಸರಿದೆ. ಮಾಯೆಗೆ ಏನಂತ ಹೆಸರಾದರೆ ಅವಿದ್ಯೆಗೆ ಮಾಯೆ, ಅಥವಾ ಮಾಯೆ ಅಂದ್ರೆ ಅದು ಅವ್ಯಕ್ತ, ಅಂದ್ರೆ ಇದು ಕಾಣುವುದು ಅಲ್ಲ. ವ್ಯಕ್ತ ಅಂದ್ರೆ ತೋರುವುದು. ಹೇಗೆ ತೋರ್ತದ? ಅವ್ಯಕ್ತವಾಗಿ ತೋರುತ್ತದೆ ಅಂದ್ರೆ ನೋಡ್ರಿ. ಇಲ್ಲಿ 2 ಪ್ರಶ್ನೆ ಅವ್ರಿ. ಆಕಾರ ಅಂದಲ್ಲಿ ತೋರ್ತದ, ನಿರಾಕಾರ ಅಂದ್ರೆ ತೋರಂಗಿಲ್ಲ. ನಿರಾಕಾರ ತೋರಲ್ಲ, ಆಕಾರ ತೋರುತ್ತದೆ. ಆದ್ರೆ ಮಾಯೆಯಲ್ಲಿ 2 ಇದೆ ಅಂತ ಹೇಳ್ತಾರೆ. ಇದು ಅವ್ಯಕ್ತನವುದು ಮತ್ತು ವ್ಯಕ್ತವನವುದು. ಅದಕ್ಕೆ ಇದು ಆಶ್ಚರ್ಯ ಅಂದ್ರೆ ನೋಡ್ರಿ.
ಪರಮಾತ್ಮ ಪರಬ್ರಹ್ಮ ನಿರಾಕಾರ ನೋಡ್ರಿ. ಅದಕ್ಕೆ ಆಕಾರ ರೂಪದಲ್ಲಿ ನೋಡಲಿಕ್ಕೆ ಅನುಭವಕ್ಕೆ ಬರಂಗಿಲ್ಲ. ನೋಡುವಂತ ಜಗತ್ತು ಇದಕ್ಕ ವ್ಯಕ್ತ ಅಂದ್ರೆ ಆಕಾರ ಇದೆ. ಇದನ್ನ ನಿರಾಕಾರವಾಗಿ ನೋಡ್ಲಿಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ ನೋಡ್ರಿ. ಇವು ಆಕಾರವನ್ನು ನಿರಾಕಾರವಾಗಿ ನೋಡಕ್ ಬರೋದಿಲ್ಲ, ನಿರಾಕಾರವನ್ನ ಆಕಾರ ರೂಪದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾಯೆ ಎನ್ನುವಂಥದ್ದು ವ್ಯಕ್ತ ಮತ್ತು ಅವ್ಯಕ್ತ ಅಂತಾರೆ. ಕಾಣುವುದು ಮತ್ತು ಕಾಣದೇ ಇರುವುದು ಅಂತ. ಇದಕ್ಕ ಪ್ರಕೃತಿಯನ್ನ ಮಾಯೆ ಎಂದು ಅನ್ನುವುದು ಉಂಟು. ಈ ಮಹೇಶ್ವರನು ಮಾಯೆಯ ಈಶನು. ಮಹೇಶ್ವರ ಅಂದ್ರೆ ಅದೇ ಪರಮಾತ್ಮನೇ, ಮಾಯೆಗೆ ಈಶ ಅಂದ್ರೆ ಒಡೆಯ ಅಂತ. ಅಂದ್ರೆ ಇಂಥ ವ್ಯಕ್ತ ಅವ್ಯಕ್ತವಾಗಿ ಆಶ್ಚರ್ಯಕರವಾಗಿರುವಂತ ಅವಿದ್ಯೆ, ಅಜ್ಞಾನ ಅಥವಾ ಮಾಯೆ ಅದು ಪರಮಾತ್ಮನ ಅಧೀನದಲ್ಲಿ ಇದೆ ಅಂತ ಅರ್ಥ ಆಯ್ತು ನೋಡ್ರಿ. ಅಂದ್ರೆ ಮಾಯಂತು ಪ್ರಕೃತಿಂ ವಿದ್ಯಾನ್ಯಾಯನಂ ಚ ಮಹೇಶ್ವರಂ ಅಂತ ಶ್ವೇತಾ ಉಪನಿಷತ್ತಿನಲ್ಲಿ ಪ್ರಮಾಣ ಕೊಟ್ರು. ಕಾರಣವು ಯಾವಾಗಲೂ ತನ್ನ ಕಾರ್ಯಕ್ಕಿಂತ ಶ್ರೇಷ್ಠವಾದದ್ದು. ಕಾರಣ ಅಂದ್ರೆ ಬೀಜ ರೀ. ಅದು ಬೀಜದಿಂದ ಬೆಳೆಯಾದಾಗ ಅದು ಕಾರ್ಯ ಆಗ್ತದೆ ನೋಡ್ರಿ. ಅಂದ್ರೆ ಇದರಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಕಾರಣವೇ ಶ್ರೇಷ್ಠ ಅಂತ. ಯಾಕೆಂದರೆ ಬೀಜವಿಲ್ಲದೆ ಮೊಳಕೆ ಒಡೆಯದು. ಬೀಜನೇ ಶ್ರೇಷ್ಠವಿನ ಅದರ ಕಾರ್ಯ ಕನಿಷ್ಠ ಅಂತ ಅರ್ಥ. ಅದಕ್ಕೆ ಕಾರಣ ಯಾರು ಅಂದ್ರೆ ಇದಕ್ಕೆ ಕಾರಣ ಈಶ ಅಂತ ಅರ್ಥ ಆಯ್ತಲ್ರಿ. ಈಶ್ವರ ಅಥವಾ ಬ್ರಹ್ಮ. ಅದು ಕಾರ್ಯರೂಪ ಆದದ್ದು ಮಾಯೆಯಿಂದ. ಆ ಬೀಜವನ್ನ ಅನಂತ ರೀತಿ ಬದಲಾವಣೆ ಮಾಡಿ 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 ಒಂದು ಮರದ ಬೀಜ ಅದು ಮತ್ತೆ ಅದು ಕಾಂಡ ಆಯ್ತು, ಅದು ಟೊಂಗೆ ಆಯ್ತು, ಎಲೆ ಆಯ್ತು, ಹೂವು ಆಯ್ತು, ಕಾಯಿ ಆಯ್ತು. ಇಷ್ಟೆಲ್ಲ ನೋಡುವಾಗ ಅದಕ್ಕೆ ಕಾರಣವಾದ ಬೀಜವೇ ಕಾಣಲಾರ್ದಂಗೆ ಆಯ್ತು ನೋಡ್ರಿ. ಅಂದ್ರೆ ಬೀಜವೇ ಮೊದಲು, ಆ ಮರ ನಂತರ ಅಂದಾಗ ಮೊದಲು ಇದ್ದ ಕಾರಣಕ್ಕೆ ನಾವು ಶ್ರೇಷ್ಠತೆ ಅಂತ ಕರಿಬೇಕಿಲ್ಲಿ. ಅದೇ ಪ್ರಕಾರ ಮಾಯೆಗೆ ಕಾರಣ ಯಾವುದು ಒಂದು ಈಶ್ವರ. ಆ ಮಾಯೆ ಅಂತೂ ಪ್ರಕೃತಿ. ಆ ಮೊದಲು ಆ ಈಶ್ವರನೊಬ್ಬನೇ. ಅದರಂತೆ ಆ ಮೊದಲು ಆ ಬೀಜ ಒಂದೇ, ನಂತರದಲ್ಲಿ ಅನಂತ ಕಾರ್ಯ ಅದ ನೋಡ್ರಿ. ಅದರಂತೆ ಮೊದಲು ಈಶ್ವರ ಒಬ್ಬನೇ, ಆ ನಂತರ ಕಾರ್ಯ ಮಾಯಾತು ಪ್ರಕೃತಿಂ. ಮಾಯೆಯಿಂದ ಇದು ಪ್ರಕೃತಿ ಅನ್ನುವಂಥದ್ದು ಜಗತ್ತು ಅನ್ನುವಂಥದ್ದು ತೋರ್ತದ್ರಿ. ಆದ ಕಾರಣ ತೋರಿದರೂ ಕೂಡ ಇದು ಮಾಯೆಯ ಕೈಮಾಟ ವಿನಃ ಬ್ರಹ್ಮನ ಸೃಷ್ಟಿ ಅಲ್ರಿ ಇದು. ಅದಕ್ಕೆ ಮಾಯಾ ಸೃಷ್ಟಿ ಅಂದ್ರೆ ಇದಕ್ಕೆ. ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ವಿಚಾರವನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ನಮಗೆ ಮಾಯೆಯ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ಮಾಡೋದು ಅವಶ್ಯಕತೆ ಆದ ನೋಡ್ರಿ. ಯಾಕಂದ್ರೆ ಎಲ್ಲದಕ್ಕಿಂತ ಬಹಳ ಬಹಳ ವಿಚಿತ್ರವಾದ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಮಾಯೆ. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಮಾಯೆಯ ಬಗ್ಗೆ ಸ್ವಲ್ಪ ವಿಚಾರವನ್ನ ಆಚಾರ್ಯರು ನಮ್ಗೆ ಹೇಳ್ತಾರೆ.
ಇದು ಸರ್ವಶಕ್ತನಾದ ಪರಮೇಶ್ವರನಿಗೆ ಅಥವಾ ಪರಮಾತ್ಮನಿಗೆ. ಪರಮಾತ್ಮ ಪರಬ್ರಹ್ಮ ಅಂದ್ರೇನು? ಸರ್ವಶಕ್ತಿಯಿಂದ ಕೂಡಿದ್ದು. ಒಂದು ನಿಮಿಷ ಒಂದೇ ಒಂದು ಸೆಕೆಂಡ್ ರೀ. ಅದಕ್ಕೆ ನಾವು ಪರಮಾತ್ಮನಿಗೆ ಏನಂತೀವ್ರಿ? ಜಗದೊಡೆಯ ಅಂತಲೂ ಕರಿತೀವಿ. ಈ ಮಾಯಾ ಶಕ್ತಿಯನ್ನ ಅವ್ಯಕ್ತ ಎಂದು ಕರೆಯುವುದು ಉಂಟು. ಈ ಅವ್ಯಕ್ತವೇ ಬೀಜ. ಏನ್ರಿಲಿ? ಮಾಯೇ ಒಂದು ಬೀಜ ಆಯ್ತು ನೋಡ್ರಿ. ಆ ರೂಪದಿಂದ ಜಗತ್ ಸೃಷ್ಟಿಯೇ ಕಾರಣವೆನಿಸಿತು. ಜಗತ್ತು ಸೃಷ್ಟಿಗೆ ಮಾಯ ಕಾರಣ ವಿನಃ ಬ್ರಹ್ಮ ಕಾರಣವಲ್ಲ. ಅದರಂತೆ ಪರಮೇಶ್ವರನು ತನ್ನ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳ ಮೂಲಕ ವ್ಯಕ್ತಗೊಳ್ಳುತ್ತಾನೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತೇಳಿ ನಾವ್ ಯಾವುದೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ಮೊದಲು ನಮ್ಗೆ ಅರಿವಾಗ್ತದೆ ಇದು ಮಾಡ್ಬೇಕಂತ. ಅದು ಆಮೇಲೆ ಅದನ್ನ ಮಾಡಬೇಕು ಅನ್ನುವಂತ ಇಚ್ಛೆ ಆಗ್ತದೆ. ಆ ಇಚ್ಛಾಶಕ್ತಿಯಿಂದ ಮುಂದೆ ಕ್ರಿಯೆ ಆಗ್ತಾವ್ರಿ. ಕ್ರಿಯೆ ನಾನು ಆಫೀಸಿಗೆ ಹೋಗ್ಬೇಕಂದ್ರೆ ನಾ ಹೋಗ್ತೀನಿ. ಅಲ್ಲ ಮನೆ ಕಟ್ಟಬೇಕಂತ ಒಂದು ಇಚ್ಛೆ ಆಯ್ತು ಅಂತ ತಿಳ್ಕೊರಿ. ಅದು ಮನೆ ಹೇಗಿರ್ಬೇಕಂತ ನಾವು ವಿಚಾರ ಮಾಡೋದು ಜ್ಞಾನಶಕ್ತಿ. ಅದು ಆ ಜ್ಞಾನ ಶಕ್ತಿಯಿಂದ ಇಚ್ಛಾಶಕ್ತಿಗೆ ಪ್ರೇರಣೆ ಆಗುತ್ತದೆ. ಅದು ಆ ಪ್ರೇರಣಾ ರೂಪವೇ ಕ್ರಿಯೆ ರೂಪವಾಗಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ಅವ್ಯಕ್ತವಾದಂತ ಪರಮೇಶ್ವರನು ತನ್ನ ಅನಂತ ಶಕ್ತಿಗಳಲ್ಲಿ ಮೂರು ಮುಖ್ಯವಾದವು: ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ. ಇವುಗಳ ಕಾರ್ಯದಿಂದನೇ ಅವನು ವ್ಯಕ್ತಗೊಳ್ಳುತ್ತಾನೆ. ಯಾರು? ಪರಮಾತ್ಮ. ಅವ್ಯಕ್ತವೇ ಅವಿದ್ಯೆ ಎಂದು ಹೇಳುತ್ತಾರೆ. ಇದು ಒಂದು ಅಜ್ಞಾನದ ರಾಶಿ ಅಂತ ಅರ್ಥ. ಅದು ಕಾರಣ ಸತ್ವ, ರಜಸ್ಸು ಮತ್ತು ತಮಸ್ಸು ಅಂತ ಮೂರು ತ್ರಿಗುಣ. ಆ ಗುಣಗಳ ಆಶಯದಲ್ಲಿ ಸಕಲ ಚಿತ್ತ ವೃತ್ತಿಗಳು ಕೆಲಸ ಮಾಡುತ್ತವೆ. ಅದರ ಆಶಯದಲ್ಲಿ ಪ್ರತಿಯೊಂದು ಕೆಲಸ ನಡೆಯೋದು. ತಮೋ ಗುಣದ ಕೆಲಸ ಆದರೂ ಅಲ್ಲೇ ನಡೀತದ. ರಜೋಗುಣ, ಸತ್ವಗುಣದ ಕೆಲಸನೂ ಕೂಡ ಅಲ್ಲೇ ನಡೀತಾವ. ಈ ಮೂರು ಗುಣಗಳಿಂದಲೇ ಸಕಲ ಗುಣಗಳು ವ್ಯಕ್ತವಾದುವಂತ. ಮೊದಲು ಮೂರು ರೀ. ಈ ಮೂರಿಂದ ಮತ್ತೆ ಎಷ್ಟೋ ಗುಣಗಳು ಉತ್ಪತ್ತಿ ಆಗ್ತಾವ. ಈ ಮೂರು ಗುಣಗಳಿಂದ ಕೂಡಿದ ಮಾಯಾ ಶಕ್ತಿಯು ಇಂದ್ರಿಯಗಳಿಗೆ ಅಗೋಚರ ಅಂದ್ರ ನೋಡ್ರಿ. ಇಂದ್ರಿಯಗಳಿಂದ ಈ ಮಾಯಾ ಅವಿದ್ಯವನ್ನ ಅಜ್ಞಾನಿಗೆ ಅಗೋಚರವಾದದ್ದು. ಬ್ರಹ್ಮ ಹೇಗೆ ಅಗೋಚರ, ಮಾಯೆ ಕೂಡ ಅಷ್ಟೇ ಅಗೋಚರವಾಗಿರ್ತಕ್ಕಂಥದ್ದು. ಇಂಥ ಕಾಣಲಾರದ ಮಾಯೆಯನ್ನ ನಾವು ಹೇಗೆ ಕಂಡು ಹಿಡಿಯೋದು ಅಂದ್ರೆ, ಅದರ ಕಾರ್ಯವನ್ನು ಮಾತ್ರ ಲೋಕದಲ್ಲಿ ನಾವು ಕಾಣಬಹುದು. ಅದು ಕಾಣದೇ ಇದ್ರೂ ಕೂಡ ಅದರ ಕಾರ್ಯ ಏನಾಗ್ಯದಲ್ಲ, ಜಗತ್ತು ಮಾಯಾ ಕಾರಣ ಅಲ್ಲ. ಕಾರಣ ನಮಗೆ ಅವ್ಯಕ್ತ, ಅದರ ಕಾರ್ಯ ವ್ಯಕ್ತ ಆಗ್ತದೆ. ಆ ಕಾಣುವಂಥದ್ದನ್ನ ನೋಡಿ ಕಾಣಲಾರದ ಮಾಯೆ ಇದೆ ಅಂತ ನಾವು ತಿಳ್ಕೊಬೇಕು. ಇಲ್ಲಿ
ನೇರವಾಗಿ ನೋಡ್ಲಿಕ್ಕೆ ಹೋದ್ರೆ ಕಾಣೋದಿಲ್ಲ ಅದು. ಅದೇ ಪ್ರಕಾರವಾಗಿ ವಿದ್ಯುತ್ ಶಕ್ತಿಯನ್ನ ಉದಾಹರಣೆ ಕೊಡ್ತಾರೆ. ಒಂದು ವಿದ್ಯುತ್ ಶಕ್ತಿ, ಅದು ನಾವು ಪ್ರತ್ಯೇಕವಾಗಿ ಎಲ್ಲಿ ಆದರೂ ಕಣ್ಣಿನಿಂದ ನೋಡಬೇಕು ಅಂದ್ರೆ ಅದು ಕಾಣೋದಿಲ್ರಿ, ಯಾರಿಗೂ ಸಾಧ್ಯನೇ ಇಲ್ಲ ಅದು. ಆದರೆ ಅದರ ಕಾರ್ಯ ಅದಲ್ರಿ, ಯಾವುದೋ ಒಂದು ಕೈಗಾರಿಕೆಯಲ್ಲಿ ಮಾಡ್ತುವಂತ ಇಂದ್ರಿಯ ಚಲನತ್ವದ ಕಾರ್ಯ, ಅಥವಾ ಮನೆಯಲ್ಲಿ ಬೆಳಗುವಂತ ಸಂದರ್ಭದಲ್ಲಿ ಒಂದು ಟ್ಯೂಬ್ ಲೈಟ್ ಅಲ್ಲಿ ನೋಡ್ಬೋದು, ಇದು ವಿದ್ಯುತ್ ಶಕ್ತಿ ಅಂತ ತಿಳಿಯಕ್ ಬರ್ತದೆ. ಅಥವಾ ಒಂದು ಸಣ್ಣ ಬಲ್ಬ್ ಇರಲಿ, ಅಥವಾ ಒಂದು ಮೈಕ್ ಸೆಟ್ ಇರಲಿ, ವಿದ್ಯುತ್ ಶಕ್ತಿಯಿಂದ ಯಾವ ಕಾರ್ಯ ಆಗ್ತದೆ ಅದು ಕಾಣೋದಿಲ್ಲ. ಅದರ ಕಾರ್ಯ ಮುಖಾಂತರವಾಗಿ ಅದು ಬೆಳಕು ಕಾಣ್ತದೆ ನೋಡು. ಎದರಿಂದ? ಉಪಾದಿಯಿಂದ ಅಂತ. ಉಪಾದಿಯಲ್ಲಿ ಆ ಶಕ್ತಿ ಕೂಡಿತಂದ್ರೆ ಅಲ್ಲಿ ಒಂದು ಬೇರೆ ರೀತಿಯ ಒಂದು ಕಾರ್ಯ ಆಗ್ತದೆ ನೋಡ್ರಿ. ಆ ಕಾರ್ಯದ ಮೇಲೆ ನಾವು ತಿಳ್ಕೊಂಡ್ವಿ ಕರೆಂಟ್ ಆದೋ ಕರೆಂಟ್ ಇಲ್ಲೋ ಅಂತ. ನೇರವಾಗಿ ಇದೂ ಇಲ್ಲ ಅಂತ ನಮ್ಗೆ ಗೊತ್ತಾಗಲ್ರಿ. ಆದ್ರೆ ಅದು ಇವೆಲ್ಲ ಇಲ್ಲ ಅಂದ್ರೆ, ಬೆಳಕಿಲ್ಲ ಅಂದ್ರೆ ಕರೆಂಟ್ ಇಲ್ಲ. ಬೆಳಕು ಬಂತು ಅಂದ್ರೆ ವಿದ್ಯುತ್ ಶಕ್ತಿ ಇದೆ ಅಂತ ಹೆಂಗ್ ತಿಳ್ಕೊಂತೀವೋ ಅದೇ ಪ್ರಕಾರವಾಗಿ ಅದರ ಕಾರ್ಯಗಳನ್ನ ಮಾತ್ರ ನೋಡಬಹುದು. ಮಾಯನ್ನ ನೇರವಾಗಿ ನೋಡ್ಲಿಕ್ಕೆ ಬರಂಗಿಲ್ರಿ. ಅದರ ಕಾರ್ಯರೂಪವನ್ನು ನೋಡಬಹುದು. ಕಾರ್ಯರೂಪವನ್ನು ನೋಡಿ ಕಾರಣವನ್ನ ಕಂಡಿಡಿದ್ವಲ್ರಿ. ಕಾರ್ಯರೂಪ ಯಾವ್ದ್ರಿ? ಬಲ್ಫ್ಗಳು. ಅದಕ್ಕೆ ಕಾರಣವಾದದ್ದು ವಿದ್ಯುತ್ ಶಕ್ತಿ. ಅದೇ ಪ್ರಕಾರವಾಗಿ ಅದರ ಕಾರ್ಯದಿಂದ ಅಲ್ಲಿ ವಿದ್ಯುತ್ ಶಕ್ತಿ ಕೆಲಸ ಮಾಡುತ್ತದೆ ಎಂದು ಅರಿಯುವೆವು. ಅಲ್ಲಿ ವಿದ್ಯುತ್ ಆದ ಈ ಪ್ರಕಾರ ವ್ಯಕ್ತಿಯು ಮಾಡುವ ಕ್ರಿಯೆಗಳಿಂದ ಅವನಲ್ಲಿ ಪ್ರಧಾನವಾಗಿ ಯಾವ ವಾಸನೆ ಅಥವಾ ಗುಣ ಕೆಲಸ ಮಾಡುತ್ತದೆ ಎಂದು ವ್ಯಕ್ತಿಯ ಆಚಾರ ವಿಚಾರ ಗುಣಗಳಿಂದಲೇ ನಾವು ಊಹಿಸಬಹುದು, ಕಂಡು ಹಿಡಿಯಬಹುದು. ಆದ್ದರಿಂದ ಮಾಯಾಶಕ್ತಿಯನ್ನ ಅದರ ಕಾರ್ಯದಿಂದ ಬುದ್ಧಿವಂತನಾದವನು ಅನುಮಾನಿಸುತ್ತಾನೆ. ಯಾರಿಗೆ ಬರ್ತದ್ರಿ ಮಾಯ ಮೇಲೆ ಅನುಮಾನ ಅಂದ್ರೆ? ಅದರ ಕಾರ್ಯದಿಂದ ಬುದ್ಧಿವಂತನಾದವನು ಅದನ್ನ ತಿಳಿಯಲಿಕ್ಕೆ ಅನುಮಾನ ಉಂಟಾಗುತ್ತದೆ. ಹೀಗೆ ನಾವು ಕಾಣುವ ಸೀಮಿತವಾದ ಸದಾ ಬದಲಾವಣೆಯಾಗುತ್ತಿರುವ ಹುಟ್ಟು ಮತ್ತು ಸಾವಿನ ಒಳಗಾಗಿರುವ ಸರ್ವ ಪ್ರಪಂಚವು ಏನ್ರಿ ಪ್ರಪಂಚ ಅಂದ್ರೆ ಹುಟ್ಟು ಸಾವಿಗೆ ಒಳಗಾಗಿ ಸದಾ ಬದಲಾವಣೆ ಆಗಿ ತೋರುವುದೇ ಪ್ರಪಂಚ. ಇದು ಎದರಿಂದ ಹುಟ್ಟ್ಯದ? ಈ ಮೈಕಲ್ಲಿ ಶಬ್ದ ಎದರಿಂದ ಬರ್ತದ? ಈ ಬಲ್ಫ್ ಅಲ್ಲಿ ಬೆಳಕು ಎದರಿಂದ ಬರ್ತದ? ಈ ಒಂದು ಮಿಕ್ಸರು ಅದು ತಿರುಗ್ತದೆ, ಎದರಿಂದ ತಿರುಗ್ತದ? ಒಂದು ಫ್ಯಾನ್ ಕಾರ್ಯ ಮಾಡ್ತದ, ಯಾವುದರಿಂದ ಮಾಡ್ತದ? ಅಂದ್ರೆ ಇವು ಮಾಡುವ ಕಾರ್ಯಗಳು ಬೇರೆ ಬೇರೆ ನೋಡ್ರಿ. ಟ್ಯೂಬು ನಮಗೆ ಬೆಳಕನ್ನು ಕೊಡ್ತದ, ಮಿಕ್ಸರ್ ಏನಂದ್ರೆ ನಮ್ಗೆ ಪುಡಿಯನ್ನ ಮಾಡಿಕೊಡ್ತದ, ಫ್ಯಾನ್ ನಮಗೆ ಗಾಳಿಯನ್ನು ಹಾಕ್ತದ. ಇವು ಮಾಡುವ ಕಾರ್ಯಗಳು ಬೇರೆ ಬೇರೆ ಆದರೂ ಅದರೊಳಗಿರತಕ್ಕಂಥ ಅವ್ಯಕ್ತವಾದ ವಿದ್ಯುತ್ ಶಕ್ತಿ ಮಾತ್ರ ಒಂದೇ ಇದೆ ನೋಡ್ರಿ. ಆ ಒಂದೇ ಕಾರಣ ಹಲವು ರೀತಿ ತೋರ್ತದ ನೋಡ್ರಿ. ಯಾಕೆ ಈ ತರ ಅಂದ್ರೆ ಆಯಾ ಉಪಾಧಿಗಳ ಭೇದದಿಂದ. ತೂಗಲ್ಲಿ ಬೆಳಕು ಕೊಡುವುದೇ ಆದ ಗಾಳಿ ಕೊಟ್ಟು ತಿರುಗಲಿಕ್ಕೆ ಬರಂಗಿಲ್ರಿ. ಅದಕ್ಕೆ ಉಪಾಧಿ ಫ್ಯಾನ್ ಬೇಕು ನೋಡ್ರಿ. ಈಗ ಮನೆಯಲ್ಲಿ ಮಿಕ್ಸರ್ಗೆ ಏನಂದ್ರೆ ಅದು ಗಾಳಿನೂ ಹಾಕಕ್ ಬರೋಲ್ಲ, ಬೆಳಕನ್ನು ಕೊಡಂಗಿಲ್ಲ,
ಆದರೆ ಅನುಕೂಲಕ್ಕಾಗಿ ಕೆಲಸ ಮಾಡ್ತಾವ. ಹೌದು. ಇವಕ್ಕ ಮೂರಕ್ಕೆ ಕಾರಣ ಯಾವ್ದ್ರಿ? ಒಂದೇ ವಿದ್ಯುತ್ ಶಕ್ತಿ. ಹೌದು. ಕಾರ್ಯ ಬೇರೆ ಬೇರೆ. ಹ್ಮ್. ಅದರಂತೆ ಒಂದೇ ಮಾಯೆ ಹ್ಮ್. 3 ಗುಣಗಳಾವಲ್ರಿ ಇಲ್ಲಿ. ಹೌದು. ಸತ್ವಗುಣ, ರಜಗುಣ, ತಮಗುಣ. ಹೌದು. ಈ ರೀತಿಯಿಂದಾಗಿ ಜಗತ್ತು ಬೇರೆ ಬೇರೆ ಕಾರ್ಯವನ್ನ ಮಾಡುತ್ತದೆ ಹ್ಮ್. ಅಂತ ನಾವು ತಿಳಿದುಕೊಳ್ಳಬೇಕು. ಹ್ಮ್. ಈ ರೀತಿ ಪರಮಾರ್ಥ ಸತ್ಯವನ್ನ ಅರಿಯದೇ ಮಾನವನು. ಹ್ಮ್. ಇದರ ಸತ್ಯ ಯಾವ್ದು? ವಿದ್ಯುತ್ ಅದ್ ನೋಡ್ರಿ. ಹೌದು. ಆ ವಿದ್ಯುತ್ತಿನ ಸಂಪರ್ಕದಿಂದ ಕಾರ್ಯ ಬೇರೆ ಬೇರೆ. ಕರೆಕ್ಟ್. ಅದಕ್ಕೆ ನಿಜವಾದ ವಿಚಾರ ಪಾರಮಾರ್ಥದಲ್ಲಿ ಹ್ಮ್. ಈ ಜಗತ್ತಿಗೆ ಮೂಲ ಕಾರಣ ಯಾವುದು ಅಂದ್ರೆ ಮಾಯೆ. ಹ್ಮ್. ಆ ಮಾಯೆ ಕಾರ್ಯವೇ ಜಗತ್ತಿನಲ್ಲಿ ನಾನಾ ಪ್ರಕಾರ ಅಂತ. ಹ್ಮ್. ಹೊರಗಿನ ವಸ್ತುಗಳ ಪ್ರಪಂಚವನ್ನ ಭಾವ ಅಭಾವಗಳನ್ನ ಸತ್ಯವೆಂದು ಹ್ಮ್. ನಾವು ತಪ್ಪಾಗಿ ತಿಳಿಯುತ್ತೇವೆ. ಹ್ಮ್. ಇದು ಫ್ಯಾನೇ ಸತ್ಯ, ಮಿಕ್ಸಿನೇ ಸತ್ಯ, ಹ್ಮ್. ಬಲ್ಫೇ ಸತ್ಯ ಅಂತಲ್ರಿ. ಹೌದು. ಯಾಕಂದ್ರೆ ಇವು ನಿಂತು ಹೋಗ್ತಾವ, ಹ್ಮ್. ಇವು ರಿಪೇರಿ ಬರ್ತಾವ. ಹೌದು. ಆದ್ರೆ ವಿದ್ಯುತ್ ಶಕ್ತಿಗೆ ರಿಪೇರಿ ಇಲ್ಲ ನೋಡ್ರಿ. ಅದು ಹ್ಮ್. ವಿದ್ಯುತ್ತಿಗೆ ಏನು ಫ್ಯಾನ್ ಕೆಟ್ಟೋಯ್ತು ತಿರುಗ್ತಾ ಇಲ್ಲ ಅಂದ್ರೆ, ಹ್ಮ್. ಸಪ್ಲೈ ಇದ್ರೂ ತಿರುಗ್ತಾ ಇಲ್ಲ ಅಂದ್ರೆ ಕಾರಣ ಏನಂದ್ರೆ ಫ್ಯಾನ್ ಅಲ್ಲಿ ದೋಷ ಆದಂತ. ಹೌದು. ಈ ಪ್ರಕಾರ ಹ್ಮ್. ಪ್ರಾಪಂಚಿಕ ವಿಷಯಗಳ ಸಂಪರ್ಕದಿಂದ ತನ್ನ ವಾಸನೆಯನ್ನು ವೃದ್ಧಿಸಿಕೊಳ್ಳುತ್ತದೆ. ಹ್ಮ್. ಕೊನೆಗೆ ತನ್ನ ಸುತ್ತಲೂ ಗೂಡೊಂದನ್ನು ನಿರ್ಮಿಸಿಕೊಂಡು ಹ್ಮ್. ಆ ಒಂದು ಬಂಧನದಲ್ಲಿ ಪ್ರತ್ಯೇಕವಾದ ತನ್ನ ವ್ಯಕ್ತಿತ್ವವನ್ನ ಸ್ಥಾಪಿಸಿಕೊಳ್ಳುತ್ತದೆ. ಹ್ಮ್. ಈ ಮಾಯೆ ಹೀಗೆ ಮಾಡಿ 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 ಹ್ಮ್. ಏನಾಯ್ತು, ಅದು ಇಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಹ್ಮ್. ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿತು ನೋಡ್ರಿ. ಹೌದು. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಫ್ಯಾನ್ ಇಲ್ಲಂದ್ರೆ ನಡೆಯಲ್ಲ, ಹ್ಮ್. ವಿದ್ಯುತ್ ಇಲ್ಲಂದ್ರೆ ಬದುಕಿಲ್ಲ, ಹೌದು. ಮಿಕ್ಸಿ ಇಲ್ಲಂದ್ರೆ ಬದುಕಿಲ್ಲ ಹ್ಮ್. ಅನ್ನುವ ಮಟ್ಟದಲ್ಲಿ ನಾವು ಬಂದು ನಿಂತು ಬಿಟ್ಟಿವ್ರಿ. ಈಗ ಹೌದು. ಈ ಎಲ್ಲ ಒಂದು ಕ್ಷಣ ಏನ ನಿಂತು ಹೋದ್ರೆ ಏನೋ ಜಗತ್ತು ಬದುಕೇ ನಿಂತೋಯ್ತು ಅಂತ ಅನಿಸ್ತದ. ಹೌದು. ಈ ವಸ್ತುಗಳೇ ಈ ಪ್ರಕಾರ ನಮ್ಮನ್ನ ಬಂಧನಕ್ಕೆ ಒಳಗ ಮಾಡಿ ಬಂದ್ರೆ ಹ್ಮ್. ಮಾಯಾ ಸೃಷ್ಟಿಯಿಂದ ಆದಂತ ಹ್ಮ್. ಈ ಕಾರ್ಯರೂಪವಾದಂತ ಜಗತ್ತು, ಪ್ರಪಂಚ, ದೇಹ, ಹೌದು. ಇವೆಲ್ಲ ವಸ್ತುಗಳು ನಿರ್ಮಾಣ ಆದಲ್ರಿ. ಹ್ಮ್. ಇವು ಇಲ್ಲ ಅಂದ್ರೆ ನಾವು ಬದುಕೇ ಇಲ್ಲ ಅಂತ ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟಿವಿ ನಾವು. ಹೌದು. ಹ್ಮ್. ಯಾಕೆ ಅಂದ್ರೆ ಅದರ ಮೂಲ ಗೊತ್ತಿಲ್ಲ ನಮಗಂತ. ಹೌದು. ಹೀಗೆ ಹ್ಮ್. ಅದೇ ಜೀವಭಾವ. ಹ್ಮ್. ಜೀವಭಾವ ಅಂದ್ರೆ ತನ್ನ ಸುತ್ತ ಹ್ಮ್. ಈ ಸುಳ್ಳಿನ ಸುತ್ತ ತಾನಿದ್ದದಕ್ಕಾಗಿ ಹೌದು. ಅವನಿಗೂ ಕೂಡ ಏನಾತ್ರಿ ಶಿವೋಭಾವ ಹೋಗಿ ಹ್ಮ್. ಜೀವಭಾವ ಬಂತು ನೋಡ್ರಿ. ಹೌದು. ತನಗೇನು ಬೇಕಿಲ್ಲ ನೋಡ್ರಿ. ಹೌದು. ಆತ್ಮನಿಗೆ ಏನೇನು ಬೇಕಂದ್ರಿ? ಇಲ್ಲ. ಏನಿಲ್ಲ. ಹ್ಮ್. ಅಂಥವನು ಏನಾಯ್ತಂದ್ರೆ ಈ ಒಂದು ಸೃಷ್ಟಿ, ಮಾಯಾ ಸೃಷ್ಟಿ, ಹ್ಮ್. ಆ ಮಾಯಾ ಕಾರ್ಯಗಳನ್ನು ನೋಡಿ ಬೆರಗಾಗಿ ಅದನ್ನ ನೋಡಿ ನೋಡಿ ತಲ್ಲಿನಾಗಿ ಹ್ಮ್. ಇವ್ರಿಗೇನಾಯ್ತು ಅಂದ್ರೆ ಅವು ಇಲ್ಲದೆ ನನಗೆ ಬದುಕಿಲ್ಲ ಅನ್ನುವಂತ ಭಾವಕ್ಕೆ ಬಂದು ಹ್ಮ್. ಈ ಒಂದು ಸ್ವರೂಪವನ್ನ ಹ್ಮ್. ತಪ್ಪಾಗಿ ತಿಳಿದು ಹ್ಮ್. ಯಥಾರ್ಥವಾಗಿ ತಿಳಿಯದೆ ಇರುವುದರಿಂದ ಹ್ಮ್. ಇವಕ್ಕೇನಂತ ಕರೆದ್ರು ಅಂದ್ರೆ ಸೃಷ್ಟಿಯಲ್ಲಿ ವಾಸನೆಗಳೇ ಅವಿದ್ಯಾ ನೋಡ್ರಿ. ಹ್ಮ್. ಸರಿ. ಹಿಂದೆ ಇವೆಲ್ಲ ಕೆತ್ಕೊಂಡು ಬಂದಾನ, ಮುಂದೆ ಅದೇ ವಾಸನೆ ಇದೆ ಅಂತ ಅರ್ಥ. ಹೌದು. ಹ್ಮ್. ಆಯಾ ವ್ಯಕ್ತಿಗಳ ವಾಸನೆಗಳೆಲ್ಲ ಒಟ್ಟಾರೆ ಸೇರಿ ಹ್ಮ್. ಇಲ್ಲಿ ಸಮಷ್ಟಿಯಲ್ಲಿ ಮಾಯಾ ಎನಿಸುತ್ತದೆ. ಹ್ಮ್.
ಸಮಸ್ಯೆಯಲ್ಲಿ ಅದಕ್ಕೆ ಮಾಯೆ ಅಂದ್ರು. ಹ್ಮ್ ವ್ಯಷ್ಟಿ ರೂಪದಲ್ಲಿ ನಾನಾ ಪ್ರಕಾರ, ಹ್ಮ್ ಸಮಷ್ಟಿ ರೂಪದಲ್ಲಿ ಒಂದೇ ಪ್ರಕಾರ ಅಂತ. ಹ್ಮ್ ಅದಕ್ಕೆ ಒಂದೇ ಪ್ರಕಾರವಾಗಿರ್ತಕ್ಕಂಥದಕ್ಕೆ ಮಾಯೆ ಅಂದ್ರು. ಹ್ಮ್ ಅಂದ್ರೆ ಸಮಷ್ಟಿ ರೂಪ ಆದಾಗ ಮಾಯೆ ಅಂದ್ರೆ ಅರ್ಥ ಏನ್ರಿ, ವಿದ್ಯುತ್ ರೂಪ ಆಗಿದ್ದಾಗ ಹ್ಮ್ ಅದು ಒಂದೇ ಅಲ್ರಿ. ಹೌದು. ವ್ಯಷ್ಟಿ ರೂಪ ಆದಾಗ ಅನಂತ ರೂಪ ಆಯ್ತು ನೋಡ್ರಿ. ಕರೆಕ್ಟ್. ಫ್ಯಾನಲ್ಲಿ ಹೋಯ್ತು, ತಿರುಗ್ಲಿಕ್ಕೆ ಶುರು ಮಾಡ್ತು. ಹ್ಮ್ ಈಗಾಗಲೇ ಹೇಳಿದಂತೆ ಒಂದೊಂದು ಉಪಾಧಿಯ ಸಂಪರ್ಕ ಪಡೆದಂಗೆಲ್ಲ ಒಂದೊಂದು ರೀತಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು ನೋಡ್ರಿ. ಹೌದು ಹೌದು. ಅಂದ್ರೆ ಅದನ್ನು ಕಾಣುವಾಗ ಅನಂತ ರೂಪದಿಂದ ಕಾಣಬಹುದು. ಹ್ಮ್ ಸಮಷ್ಟಿ ರೂಪದಲ್ಲಿ ನೋಡಿದಾಗ ಅದು ಒಂದೇ ಒಂದು ವಿದ್ಯುತ್. ಹೌದು. ಅದಕ್ಕೆ ವ್ಯಷ್ಟಿ ರೂಪದ ಜಗತ್ತನ್ನು ನಾನಾ ಪ್ರಕಾರ ಕಾಣಬಹುದು. ಹ್ಮ್ ಸಮಷ್ಟಿ ರೂಪದಲ್ಲಿ ಇಷ್ಟೆಲ್ಲಕ್ಕೆ ಕಾರಣವಾದದ್ದು ಮಾಯೆ ಒಂದೇ ಅಂತ. ಹ್ಮ್ ಬ್ರಹ್ಮಾಂಡದಲ್ಲಿ ಅದೇ ಮಾಯೆಯಾಗಿರುವುದು. ಹ್ಮ್ ಬ್ರಹ್ಮಾಂಡದಲ್ಲಿ ಮಾಯೆ ಅಲ್ಲದೆಲ್ಲ ಹೌದು. ನಾನಾ ಪ್ರಕಾರ ನೋಡ್ರಿ. ಅಲ್ಲಿ 84 ಲಕ್ಷ ಜೀವರಾಶಿ ಹ್ಮ್ ಮತ್ತು 14 ಲೋಕ, ಹ್ಮ್ ಆಯಾ ಲೋಕದಲ್ಲಿ ತೋರುವಂತ ಸರ್ವಭೂತಾತ್ಮಕವಾದ ಜಗತ್ತು. ಹ್ಮ್ ಇದು ಒಂದೇ ಪ್ರಕಾರ ಇಲ್ಲಲ್ರಿ, ಹೌದು. ಇಲ್ಲ. ಅನಂತ ಪ್ರಕಾರ ಅದ. ಹ್ಮ್ ಇದೇ ಬ್ರಹ್ಮಾಂಡದಲ್ಲಿ ಅಂದ್ರೆ ಹೊರಗೆ ಜಗತ್ತಿನಲ್ಲಿ ಮಾಯೆ ಅಂತ ತೋರಿತು. ಹ್ಮ್ ಪಿಂಡಾಂಡಗಳಿಂದ, ಹ್ಮ್ ಪಿಂಡಾಂಡ ಅಂದ್ರೆ ನಮ್ಮ ದೇಹದ ಕಡೆ ಬಂದಾಗ ಹ್ಮ್ ಆ ವಾಸನೆಗಳೇನಾವಲ್ರಿ, ಹೌದು. ಆ ವಾಸನೆಗಳ ಪಿಂಡಾಂಡದಲ್ಲಿ ವಾಸನೆಯಾಗಿ ಇದ್ದು ಹ್ಮ್ ಈಶ್ವರ ಅಂತ ಒಬ್ಬ ನಾನಲ್ರಿ ಒಳಗೆ. ಹೌದು. ಆ ಈಶ್ವರನು ತನ್ನ ಮಾಯಾಶಕ್ತಿ ಮೂಲಕವೇ ಹ್ಮ್ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ನಡೆಸುವುದು. ಹ್ಮ್ ಯಾಕ್ರಿ ಅಂದ್ರೆ ಇವನು ಹ್ಮ್ ಮಾಯೆಗೆ ಒಡೆಯ ಅಂತ. ಹ್ಮ್ ಮಾಯೆ ಮಾಲೀಕವಿನ ಹ್ಮ್ ಮಾಯೆಗೆ ಸೇವಕನಲ್ಲದವನೇ ಈಶ್ವರ. ಹ್ಮ್ ಸರಿ. ಅಂದ್ರೆ ಅವನು ಏನು ಮಾಡಿದ ಅಂದ್ರೆ ಹ್ಮ್ ಈ ಮಾಯೆ ಎನ್ನುವ ಶಕ್ತಿಯಿಂದ ಹ್ಮ್ ಆ ಮಾಯೆಯ ಮೂಲಕವೇ ಹ್ಮ್ ಈ ತೋರುವ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ನಡೆಸುವವನು ಆ ಈಶ್ವರನು ಅಂದ್ರು. ಹ್ಮ್ ನಾವ್ ಹೇಳ್ತೀವಿ ಎಲ್ಲ ಸೃಷ್ಟಿಕರ್ತ, ಹ್ಮ್ ರಕ್ಷಣಾಕರ್ತ, ಹ್ಮ್ ಲಯಕರ್ತ ಅಂತ ಹೇಳ್ತೇವಲ್ರಿ. ಹೌದು. ಇವೆಲ್ಲ ಕಾರ್ಯಗಳು ನಡೆಯೋದ್ರ ಯಾವುದರಿಂದ ಅಂದ್ರೆ ಹ್ಮ್ ಈಶ್ವರನ ಆಜ್ಞೆಯ ಪ್ರಕಾರ ಹ್ಮ್ ಆ ಮಾಯಾ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಹ್ಮ್ ಜಗತ್ತಿನ ಸೃಷ್ಟಿಗೆ ಕಾರಣ ಆಯ್ತು ನೋಡ್ರಿ. ಹೌದು. ಅದಕ್ಕೆ ಆ ಮಾಯಾಶಕ್ತಿಯು ಪಿಂಡಾಂಡದ ಮೂಲಕ ಅಭಿವ್ಯಕ್ತವಾದರೆ ಹ್ಮ್ ಅದು ವ್ಯಕ್ತಿಗತ ಜೀವ, ಹ್ಮ್ ಬ್ರಹ್ಮಾಂಡದ ಮೂಲಕ ಪ್ರಕಟವಾದರೆ ಅದು ಈಶ್ವರ. ಹ್ಮ್ ಎರಡೂ ಒಂದೇ ರೀ. ಹ್ಮ್ ಈಶ್ವರ ಅಂದ್ರು ಒಂದೇ, ಹ್ಮ್ ಜೀವ ಅಂದ್ರು ಒಂದೇ. ಹೌದು. ನಾ ಮೊದಲೇ ಹೇಳೀನಿ, ತೆಂಗಿನ ಮರ ಅಂದ್ರು ಒಂದೇ, ತೆಂಗಿನ ತೋಟ ಅಂದ್ರು ಒಂದೇ. ಹ್ಮ್ ಸರಿ. ತೋಟದಾಗ ಬಹಳ ಮಂದಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ ಒಬ್ಬನೇ ಕೆಲಸ ಮಾಡ್ತಾನೆ. ಹೌದು. ಆ ಗಿಡ ಒಂದು ಮರ ಬೆಳೆಸಕ್ಕ ಬಹಳ ಮಂದಿ ಬೇಕಾಗಿಲ್ಲ. ಹ್ಮ್ ಆದ್ರೆ ಅದೇ ಮರದ ತೋಟ ಗುಂಪನ್ನು ಬೆಳೆಸ್ಬೇಕಾದ್ರೆ ಹ್ಮ್ ಅಲ್ಲಿ ಬಹಳ ಜನ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಜೀವನ ಶಕ್ತಿ ಸಾಕ್ರಿ ಪಿಂಡಾಂಡದಲ್ಲಿ. ಹ್ಮ್ ಬ್ರಹ್ಮಾಂಡದಲ್ಲಿ ಶಕ್ತಿ ಅದನ್ನ ಬೆಳೆಸ್ಬೇಕಂದ್ರೆ ಹೌದು. ಅದಕ್ಕೆ ಈಶ್ವರ ಬೇಕಂದ್ ನೋಡ್ರಿ. ಹ್ಮ್ ಅದಕ್ಕೆ ಜಗತ್ತಿನಲ್ಲಿ ಅದಕ್ಕೆ ಪರಮಾತ್ಮ ಅಂದ್ರು, ಹ್ಮ್ ಈ ಒಂದು ದೇಹದ ಒಳಗೆ ಅದಕ್ಕೆ ಜೀವಾತ್ಮ ಅಂತ ಕರೆದ್ರು. ಹ್ಮ್ ಈ ರೀತಿಯಾಗಿ ಜೀವ ಪಿಂಡಾಂಡದಲ್ಲಿದ್ದು ಅನಂತ ರೀತಿ ಸೃಷ್ಟಿ ಮಾಡ್ತಾನ್ರಿ. ಹೌದು. ಆ ಬ್ರಹ್ಮಾಂಡದಲ್ಲಿದ್ದಂತ ಈಶ್ವರ ಅವನು ಅನಂತ ರೀತಿ ಸೃಷ್ಟಿಯನ್ನು ನೀಡ್ತದೆ. ಹ್ಮ್ ಇವೆಲ್ಲಕ್ಕ ಕಾರಣ ಯಾವ್ದ್ರಿ? ಮಾಯಾಶಕ್ತಿ ಅಂತ. ಹ್ಮ್
ಜಗತ್ತಿಗೆ ಮಾಯಾಶಕ್ತಿ, ಹ್ಮ್ ಜೀವನಿಗೂ ಕೂಡ ಅವಿದ್ಯಾಶಕ್ತಿ ಅಥವಾ ಅಜ್ಞಾನ ಶಕ್ತಿ ಅಂತ ಕರಿತೀವಿ ರೀ. ಹ್ಮ್ ಉಪಾಧಿ ಬೇರೆ ಬೇರೆ ಅಂತ. ಹೌದು. ಮಾಯೆ ಉಪಾಧಿ ಅಥವಾ ಈಶ್ವರನ ಉಪಾಧಿ, ಜೀವನ ಉಪಾಧಿಗಳು ಬೇರೆ. ಹ್ಮ್ ಇರುವಂತ ಶಕ್ತಿ ಮಾತ್ರ ಮಾಯಾಶಕ್ತಿನೇ ಅದು. ಹ್ಮ್ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಮೂಲಕ ಹ್ಮ್ ಅವರವರ ವಾಸನೆಗಳ ಬಲದಿಂದ ಹ್ಮ್ ಅವರದೇ ಆದ ಒಂದು ಪುಟ್ಟ ಪ್ರಪಂಚವನ್ನ ಹ್ಮ್ ನಮ್ಮ ಸುತ್ತಲೂ ನಿರ್ಮಾಣ ಮಾಡಿಕೊಂಡಿವಿ ನೋಡ್ರಿ. ಹೌದು. ಯಾಕಂದ್ರೆ ನಮ್ಮ ವಾಸನೆ ಎಷ್ಟಾವ ಅಷ್ಟೇ ನಾವು ಕಟ್ಕೊಂತೀವ್ರಿ. ಹ್ಮ್ ನಾನು ಚಿಕ್ಕವನು, ನಾನು ಸಣ್ಣವನಿಂದಾಗ ಒಂದು ಸಣ್ಣ ಮನೆ ಸಾಕೊಂತೀವಿ. ಹೌದು. ನಮಗೆ ಬಹಳ ದೊಡ್ಡ ಅಧಿಕಾರ ಅಂತಸ್ತು ಏನು ಬಂದ್ರೆ ದೊಡ್ಡ ಮನೆ ಬೇಕಂತೀವ್ರಿ. ಹೌದು. ಯಾಕೆ ಅಂದ್ರೆ ವಾಸನೆಗಳು ಆ ರೀತಿ ಪ್ರಕಟ ಆಗ್ತಾವ. ಹ್ಮ್ ಆ ಪ್ರಕಾರ ನಾವೊಂದು ಸಣ್ಣ ಜಗತ್ತನ್ನ ನಿರ್ಮಾಣ ಮಾಡ್ತೇವೆ. ಹ್ಮ್ ಈ ರೀತಿ ವ್ಯಕ್ತಿ ನಿರ್ಮಿತ ಪುಟ್ಟ ಪ್ರಪಂಚಗಳೆಲ್ಲವನ್ನು ಒಟ್ಟಾರೆಯಾಗಿ ಪರಿಗಣಿಸಿದರೆ ಅದೇ ವಿಶ್ವ, ಹ್ಮ್ ಅದೇ ವಿಶಾಲವಾದ ಜಗತ್ತಾಯ್ತು ನೋಡ್ರಿ. ಹೌದು. ನಾನು ಆಗ ಹೇಳಿದಂತೆ ತೆಂಗಿನ ಮರ, ತೆಂಗಿನ ತೋಟ, ಹೌದು. ಅಲ್ಲಿ ಇರೋದು ಇದೆ, ಇಲ್ಲಿ ಇರೋದು ಅದೇ. ಹ್ಮ್ ಈ ರೀತಿ ಮಾಯ ಎಂಬ ಸಮಷ್ಟಿ ವಾಸನೆಗಳ ಮೂಲಕ ಸಮಷ್ಟಿ ಮನಸ್ಸು ಸೃಜಿಸಿರುವುದು ಜಗತ್ತು ಎಂದು ಎನಿಸಬಹುದು. ಹ್ಮ್ ಜಗತ್ತಂದ್ರೆ ಬೇರೆ ಯಾರು ಸೃಷ್ಟಿ ಮಾಡಿಲ್ರಿ, ನಾವೇ ಮಾಡ್ಕೊಂಡಿವಿ ಜಗತ್ತು. ಹೌದು. ಜೀವನಾಗಿ ಸಣ್ಣದ ಮಾಡೀವಿ, ಈಶ್ವರನಾಗಿ ಅವನು ದೊಡ್ಡದು ಮಾಡ್ಯಾನ ಅಷ್ಟೆ. ಹ್ಮ್ ಯಾಕಂದ್ರೆ ಶಕ್ತಿ ದೊಡ್ಡದಾದ, ಹೌದು. ದೊಡ್ಡ ಕಾರ್ಯ ಮಾಡಿದ. ಹ್ಮ್ ಶಕ್ತಿ ಸ್ವಲ್ಪ ಅದ, ಸಣ್ಣ ಕಾರ್ಯವನ್ನು ಮಾಡಿದ. ಹೌದು. ಆದ್ರೆ ಎರಡೂ ಕಾರ್ಯ ಮಾತ್ರ ಒಂದೇ ಅವ ನೋಡ್ರಿ. ಹ್ಮ್ ಈಶ್ವರ ಮಾಡಿದ ದೊಡ್ಡ ಜಗತ್ತದ್ರೂ ಕೂಡ, ಹ್ಮ್ ಅಥವಾ ಜೀವ ತನ್ನ ಸೃಷ್ಟಿಯಿಂದ ಮಾಡಿದ ಸಣ್ಣ ಪ್ರಪಂಚದ ಕೂಡ ಹ್ಮ್ ಎಲ್ಲವೂ ಹುಟ್ಟು ಸಾವುಗಳಿಗೆ ಒಳಗಾದದ್ದೇ ಪ್ರಪಂಚ ನೋಡ್ರಿ. ಹ್ಮ್ ಸರಿ. ಈಶ್ವರ ಮಾಡಿದ್ದೆ ಆದ್ರೆ ಹಾಗಿದೆ ಅಂದ್ರೆ ಅದಕ್ಕೂ ಜನನ ಮರಣ ಅದ, ಹೌದು. ಅದಕ್ಕೂ ವಿಕಾರ ಅದ. ಸರಿ. ಜೀವನ ಸೃಷ್ಟಿ ಮಾಡಿದ ಒಂದು ಮನೆ ಮಠ ಇದ್ರು ಕೂಡ ಅದಕ್ಕೂ ನಾಶ ಅದ. ಹ್ಮ್ ಸೃಷ್ಟಿಯಲ್ಲಿ ಭಿನ್ನತೆ ಇಲ್ರಿ, ಹ್ಮ್ ಶಕ್ತಿಯಲ್ಲಿ ಭಿನ್ನತೆ ಅದ. ಹೌದು. ಯಾಕಂದ್ರೆ ಒಂದು ಸಣ್ಣ ವಿದ್ಯುತ್ ಸಂಪರ್ಕದಿಂದ ಹ್ಮ್ ಮನೆಯಲ್ಲಿ ಒಂದು ಸಣ್ಣ ಜೀರೋ ಬಲ್ಬ್ ಅನ್ನ ಹಾಕ್ತೇವ್ರಿ, ಹೌದು. ಒಂದು ದೊಡ್ಡ ಬಲ್ಬ್ ಅನ್ನ ಹಾಕ್ತೇವೆ. ಹ್ಮ್ ಆದ್ರೆ ಪ್ರಕಾಶ ರೂಪದಲ್ಲಿ ವ್ಯತ್ಯಾಸ ಅದ ನೋಡ್ರಿ. ಹೌದು. ಜೀರೋ ಬಲ್ಬ್ ಅಲ್ಲಿ ಮೊಬ್ಬಾಯಿ ಕಾಣ್ತದ, ಹ್ಮ್ ಬೇರೆ ಬಲ್ಬ್ಗಳಲ್ಲಿ ಬೆಳಕಾಯಿ ಕಾಣ್ತದ. ಹೌದು. ಆದ್ರೆ ಅದಕ್ಕೆ ಸಂಪರ್ಕ ಇರೋದು ಅದು ವಿದ್ಯುತ್ ಶಕ್ತಿಯೇ ನೋಡ್ರಿ ಕಾರಣ. ಹ್ಮ್ ಮತ್ತೆ ಇಲ್ಲಿ ಯಾಕೆ ಕಡಿಮೆ ಬೆಳಕು, ಅಲ್ಲಿ ಯಾಕೆ ಹೆಚ್ಚಿನ ಬೆಳಕು ಅಂದ್ರೆ ಉಪಾಧಿ ಬೇರೆ ಬೇರೆ ಇರೋದ್ರಿಂದ. ಹ್ಮ್ ವಿದ್ಯುತ್ ಒಂದೇ ಅದ, ಅದು ಬೆಳಕು ಯಾಕೆ ಹೆಚ್ಚು ಬಂತಂದ್ರೆ ಅದು ಉಪಾಧಿ ಹಂಗಿದೆ, ಬಲ್ಬ್ ಹಂಗಿದೆ ಅಂತ. ಅದು ಈ ಉಪಾಧಿಯಿಂದ ಇದಕ್ಕೆ ಸಣ್ಣ ಕೆಪಾಸಿಟಿ ಇರೋದಕ್ಕಾಗಿ ಸ್ವಲ್ಪ ಬೆಳಕನ್ನು ಕೊಡ್ತದೆ. ಸರಿ. ಹೌದು. ಈ ರೀತಿಯಾಗಿ ಅಂತ ಅರ್ಥ ಮಾಡೋದು ಮುಖ್ಯವಾಗಿ ಏನಂದ್ರೆ, ಹ್ಮ್ ಈ ಮೇಲೆ ಮಾಡಿರುವಂತ ಚರ್ಚೆ ಏನಾದ್ರಿ, ಹ್ಮ್ ಆ ಚರ್ಚೆಯಿಂದ ನಮ್ಮ ಕಲ್ಪನೆಗೆ ಬರೋದೇನಂದ್ರೆ, ಹ್ಮ್ ದೇವರು ಇದ್ದಾನೆಯೇ ಎಂಬ ಪ್ರಶ್ನೆ ಹ್ಮ್ ಎಷ್ಟು ಮೌಢ್ಯವಾದದ್ದು ಎಂದು ಅರಿವಾಗುತ್ತದೆ. ಹೌದು. ಅಂದ್ರೆ ದೇವರು ಇದ್ದಾನೆಯೇ ಹ್ಮ್ ಅಂತ ಪ್ರಶ್ನೆ ಅದಲ್ರಿ. ಹ್ಮ್ ಅದಕ್ಕೆ ಒಬ್ಬ ಈಶ್ವರ ಇದ್ದಾನೆ ಅನ್ನುವಂತ ಪ್ರಶ್ನೆಗೆ ಇದು ಸ್ಪಷ್ಟ ಉತ್ತರ ಕೊಡ್ತಾನೆ ನೋಡ್ರಿ. ಹ್ಮ್ ಸರಿ. ಯಾಕೆಂದ್ರೆ ನಮಗೊಬ್ಬ ತಂದೆ ಇಲ್ಲದಿದ್ದರೆ ನಾವು ಜಗತ್ತಿಗೆ ಬರುವುದು ಹ್ಮ್ ಹೇಗೆ ಅಸಾಧ್ಯವಾಗುತ್ತಿತ್ತೋ ಹ್ಮ್ ಹಾಗೆಯೇ ಸೃಷ್ಟಿಕರ್ತನಿಲ್ಲದಿದ್ದರೆ ಸೃಷ್ಟಿಯೇ ಇರುತ್ತಿರಲಿಲ್ಲ. ಹ್ಮ್ ಇದು ಸ್ಪಷ್ಟವಾದ ಅನುಭವ ರೀ. ಹೌದು. ನಮಗೆ ಒಬ್ಬ ಸೃಷ್ಟಿಯನ್ನು ಮಾಡಿದ ತಂದೆ ಇಲ್ಲದಿದ್ದರೆ
ಹ್ಮ್ ನಾವು ಈ ಜಗತ್ತಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಇತ್ರಿ? ಇಲ್ಲ. ಹ್ಮ್ ಬಂದೀವಂದ್ರೆ ಒಬ್ಬ ಒಬ್ಬ ತಂದೆ ಆನಂತ ಅರ್ಥ ಆಯ್ತು. ಹ್ಮ್ ಅದೇನು ಸಂಶಯ ಇಲ್ಲಲ್ರಿ. ಹೌದು. ನಾವು ತಂದೆ, ಕೆಲವು ಜನ ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ದೇಹ ತ್ಯಾಗ ಮಾಡಿದವ್ರಾರ. ಹ್ಮ್ ಪಾಪ ಅವ್ರ ತಂದೆ, ನಮಗೊಬ್ಬ ತಂದೆ ಆನಂತ ಗೊತ್ತೇ ಇರಂಗಿಲ್ರಿ. ಹೌದು. ಅವರು ತಂದೆ ಕಾಣದಿದ್ರು ಕೂಡ ನಾ ತಂದೆ ಇಲ್ಲದೆ ಹುಟ್ಟೀನಿ ಅಂತ ಯಾವ ಮೂರ್ಖ ಆದ್ರೆ ಹೇಳ್ತಾನನ್ರಿ? ಇಲ್ಲ. ಹ್ಮ್ ನೋಡದೇ ಇದ್ದರು, ಹ್ಮ್ ತಂದೆ ಕಾಣದಿದ್ದರು, ತಂದೆ ಕಾರಣ ಇಲ್ಲದೆ ಈ ಸೃಷ್ಟಿಯಾಗಿ ನಾನು ಹುಟ್ಟುತ್ತಾ ಇದ್ದಿಲ್ಲ ಅಂತ ಗೊತ್ತವನಿಗೆ. ಹೌದು. ಹಾಗೆಯೇ ಸೃಷ್ಟಿಕರ್ತನಿಲ್ಲದಿದ್ದರೆ ಸೃಷ್ಟಿ ಇರ್ತಿರ್ಲಿಲ್ಲ. ಹ್ಮ್ ಸೃಷ್ಟಿ ಆಗದಂದ್ರೆ ದೇವರ ಅಂತ ಅರ್ಥ. ಹೌದು. ಯಾಕೆಂದರೆ ಕಾರಣವಿಲ್ಲದೆ ಯಾವ ಕಾರ್ಯ ಸಂಭವಿಸಲಾರದು. ಹ್ಮ್ ಒಂದು ಕಾರ್ಯ ಆಗದಂದ್ರೆ ಒಂದು ಕಾರಣ ಇದೆ ಅಂತ ಅರ್ಥ ರೀ. ಒಂದು ಆಭರಣ ಆಗ್ಯಾವಂದ್ರೆ ಅದಕ್ಕೆ ಕಾರಣ ಬಂಗಾರ ಅಂತ ಅರ್ಥ. ಅಲೆಗಳು ಹೇಳ್ತಾವಂದ್ರೆ ಅಲ್ಲಿ ನೀರಾವಂತ ಅರ್ಥ. ಹ್ಮ್ ಬೆಳಕಾದಂದ್ರೆ ಇನ್ನ ಒಂದು ವಿದ್ಯುತ್ ಶಕ್ತಿ ಆದಂತ ಅರ್ಥ. ಹ್ಮ್ ನಾನು ಇದ್ದೀನಿ ಅಂದ್ರೆ ನನಗೊಬ್ಬ ಕಾರಣನಾದ ದೇವನಿದ್ದಾನೆ ಅಂತ ಅರ್ಥ. ಹ್ಮ್ ಸರಿ. ಈ ರೀತಿಯಾಗಿ ಹೇಳಿ ಈಗ 109ನೆಯ ಶ್ಲೋಕದಲ್ಲಿ ಹ್ಮ್ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಇದರ ಬಗ್ಗೆ, ಮಾಯೆ ಬಗ್ಗೆನೆ. ಹ್ಮ್ ಇಲ್ಲಿ ಸನ್ಯಾಪ್ಯ ಸನ್ನಾಪ್ಯ ಭಯಾತ್ಮಿಕಾನು ಹ್ಮ್ ಭಿನ್ನಶ್ಯ ಭಿನ್ನಾತು ಭಯಾತಿಕಾನು ಹ್ಮ್ ಸಾಂಗಾಪ್ಯ ಸಾಂಗಾಪ್ಯನಂಗಾಪ್ಯ ಭಯಾತ್ಮಿಕಾನು ಹ್ಮ್ ಮಾ ಉದ್ಭತ ಅನಿರ್ವಚಯ ರೂಪ ಅಂತ ಹೇಳಿದ್ರಿ. ಹ್ಮ್ ಇಲ್ಲಿ ಮಾಯೆ ಹೇಗಿದೆ ಅಂದ್ರೆ ಹ್ಮ್ ಪರಮೇಶ್ವರನ ಶಕ್ತಿಯಿಂದ ಹ್ಮ್ ಮಾಯೆ ಸದ್ರೂಪವಲ್ಲ. ಹ್ಮ್ ಯಾಕೆಂದ್ರೆ ಪರಮೇಶ್ವರನ ಶಕ್ತಿ ಯಾವಾಗಲೂ ಒಂದೇ ಪ್ರಕಾರ ಇರ್ತದೆ ಪರಮಾತ್ಮಂದು. ಹ್ಮ್ ಆದ್ರೆ ಮಾಯಾ ಶಕ್ತಿ ಅದು ಪರಮೇಶ್ವರ ಶಕ್ತಿ ಸದ್ರೂಪ ಅಂತ, ಹ್ಮ್ ಅದು ಯಾವಾಗಲೂ ಇರೋದು. ಹೌದು. ಆದರೆ ಈ ಮಾಯೆ ಅಂತ ಏನಿಲ್ಲ, ಇದು ಸದ್ರೂಪವಲ್ಲ. ಹ್ಮ್ ವ್ಯತ್ಯಾಸ ಇಲ್ಲೇ ಎರಡು ಪಂಗಡಾಗ್ತಾವ ನೋಡ್ರಿ. ಹೌದು. ಇಲ್ಲಿವರೆಗೂ ಒಂದೇ ದಾರಿ, ಈ ಎರಡು ಪಂಗಡ, ಎರಡು ದಾರಿ ಆಗ್ತಾವ. ಹ್ಮ್ ಪರಮೇಶ್ವರ ಅಂದ್ರೆ ಪರಮಾತ್ಮ ಸದ್ರೂಪ ಹ್ಮ್ ಅಂದ್ರೆ ಇರುವುದು. ಹ್ಮ್ ಆದರೆ ಈ ಮಾಯೆ ಇರುವುದಲ್ಲ. ಹೌದು. ಮತ್ತು ಇದು ಅಸದ್ರೂಪವೂ ಅಲ್ಲ. ಹ್ಮ್ ಇಲ್ಲ ಅಂದ್ರೆ ಪೂರ್ತಿ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಬರುವಂತದ್ದು ಅಲ್ಲ. ಹ್ಮ್ ಅದಕ್ಕೆ ಬಹಳ ಸಲ ಕೇಳಿರ, ಇದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ನಿಜಗೊಂಡ್ರು ಬರ್ದಾರೆ. ಹೌದು. ಮಾಯೆ ಇದೆ ಅಂದ್ರೆ ಅಂತ ಯಾರನ್ನ ಹೇಳಿದ್ರೆ ಇದು ಇರೋದಲ್ಲ. ಹ್ಮ್ ಯಾಕೆ ಮಾಯೆಯಿಂದ ಸೃಷ್ಟಿಯಾದ ಜಗತ್ತು ಇರೋದಲ್ಲ ನೋಡ್ರಿ. ಹೌದು. ಯಾಕಂದ್ರೆ ಇದು ನಾಶ ಆಗ್ತದೆ. ಹ್ಮ್ ಮತ್ತೆ ನಾಶ ಆಗ್ತಾ ಇಲ್ಲ ಅಂತ ಹೇಳ್ಬೋದಲ್ಲ, ಅಂದ್ರೆ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಹೌದು. ಸದ್ಯ ಈ ತೋರ್ತದ ಜಗತ್ತು. ಹೌದು. ಕರೆಕ್ಟ್. ನಮ್ಮ ದೇಹ ಆದ್ರೂ ಕೂಡ ಅಷ್ಟೇ ಮಾಯಿಂದ ಸೃಷ್ಟಿ ಆಗ್ಯದ. ಹ್ಮ್ ಮಾಯೆ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ತೋರ್ತದ ಶರೀರ. ಹೌದು. ತೋರ್ತದಲ್ಲಿ ಇದೆ ಅಂತ ಹೇಳ್ಬೋದಲ್ಲ, ಅಂದ್ರೆ ಮತ್ತೆ ನಾಶ ಆಗ್ತದ. ಹೌದು. ಈಗ ಏನ್ ಮಾಡ್ಬೇಕ್ರಿ? ಇಲ್ಲ ಅಂತನೂ ಹೇಳಕ್ ಬರಂಗಿಲ್ಲ, ಹ್ಮ್ ಸರಿ. ಇದೆ ಅಂತನೂ ಹೇಳಕ್ ಬರಂಗಿಲ್ಲ. ಹೌದು. ಇದೆ ಅಂದ್ರೆ ಅದು ಕೆಟ್ಟ ಹೋಗ್ತದ. ಹ್ಮ್ ಕೆಟ್ಟ ಹೋಗ್ತದಂದ್ರೆ ಈ ಸದ್ಯ ಆದ. ಹೌದು. ಅದಕ್ಕೆ ಮಹಾತ್ಮನು ಬಹಳ ಬಹಳ ವಿಚಾರ ಮಾಡಿ ಹ್ಮ್ ಮಾಯೆಗೆ ಏನಂತ ಕರೆದ್ರಿ ಅಂದ್ರೆ ಹ್ಮ್ ಇದು ಅನಿರ್ವಚನ ಅಂದ್ರು. ಅಂದ್ರೆ ಹೌದು. ಸದ್ಯದಲ್ಲೇ ಹೇಳಲಿಕ್ಕೆ ಬರಲಾರದಂಥದ್ದು. ಹೌದು. ಕಾರಣ ಸದ್ರೂಪವಲ್ಲ, ಅಸದ್ರೂಪವಲ್ಲ.
ಹ್ಮ್ ಇದು ಸತ್ಯ ಅವ್ರು ತೋರ್ತದಲ್ಲ ಸತ್ಯ ಅಂತ ಹೇಳ್ರಿ ಅಂದ್ರೆ ಇದು ಅಸತ್ ರೂಪ. ಹ್ಮ್ ಇದು ಅಸತ್ ಅಂದ್ರೆ ಏನ್ರಿ? ಹೌದು ಸತ್ಯವಾಗಿ ಇರುವುದಲ್ಲ. ಹೌದು ಅದಕ್ಕೆ ಇವೆರಡನ್ನೂ ಹೇಳಕ್ ಬರಂಗಿಲ್ಲ. ಹ್ಮ್ ಮತ್ತೆ ಇದು ಮಾಯೆ ಪರಮೇಶ್ವರನ ಸ್ವರೂಪ ಆದಂತಿರೋ ಹೌದು ಅದು ಪರಮಾತ್ಮನಿಗಿಂತ ಭಿನ್ನವು. ಹ್ಮ್ ಭಿನ್ನವಾಗಿ ಆದಂತಿರೋ ಭಿನ್ನನ ಅಲ್ಲ. ಹೌದು ಪರಮಾತ್ಮ ಒಳಗಾದ ಮಾಯೆ ಅಂದ್ರೆ ಒಳಗಿಲ್ಲ, ಹೌದು ಇಲ್ಲ ಹೊರಗೆ ಆದಂದ್ರೆ ಪರಮಾತ್ಮನ ಬಿಟ್ಟು ಮಾಯೆಗೆ ಅಸ್ತಿತ್ವವಿಲ್ಲ. ಹೌದು ಅವನ ಶಕ್ತಿಯಲ್ಲಿ ಇರಕ್ಕೆ ಬರೋದಿಲ್ರಿ. ಕರೆಕ್ಟ್. ಅಂದ್ರೆ ಅದು ಪರಮಾತ್ಮ ಒಳಗಾದಂತನೂ ಹೇಳಕ್ ಬರಂಗಿಲ್ಲ, ಹ್ಮ್ ಪರಮಾತ್ಮನಿಗಿಂತ ಬೇರೆ ಇದೆ ಅಂತಲೂ ಹೇಳಕ್ ಬರೋದಿಲ್ಲ. ಹ್ಮ್ ಮತ್ತ ಭಿನ್ನ ಅಭಿನ್ನವೂ ಅಲ್ಲ. ಹೌದು ಕೂಡಿ ಇದ್ದದ್ದೂ ಅಲ್ಲ, ಕೂಡಿ ಇರಲಾರ್ದೂ ಅಲ್ಲ. ಹೌದು ಮತ್ತು ಸಾವಯವವೂ ಅಲ್ಲ, ನಿರವಯವೂ ಅಲ್ಲ. ಹ್ಮ್ ಈ ರೀತಿಯಾಗಿ ಹ್ಮ್ ಸಾವಯವ ನಿರವಯವು ಕೂಡಿ ಆದಂತಲೂ ಹೇಳಕ್ ಬರಂಗಿಲ್ಲ. ಹೌದು ಇದು ಮಾಯೆ ನಿರಾಕಾರ ಅಂತಿರೋ ಹ್ಮ್ ಹೇಳಕ್ ಬರಂಗಿಲ್ಲ, ಹ್ಮ್ ಕಣ್ಣಿಗೆ ಕಾಣಂಗಿಲ್ಲ. ಹೌದು ಆಕಾರ ಅಂತಿರೋ ಅದು ಮಾಯೆ ಕಾಣೋದಲ್ಲ, ಹೌದು ಕಾಣ್ತದಂತ್ರಿ ಅದು ತೋರೋದಲ್ಲ. ಹೌದು ಹ್ಮ್ ಹೀಗೆ 5 ಪ್ರಕಾರ, 4 ಮೂಲ 12 ಪ್ರಕಾರ ಅದನ್ನ ಅಲ್ಲಗಳೆದಾರೆ ಮಹಾತ್ಮ. ಹ್ಮ್ ಅದಕ್ಕೆ ಇದಕ್ಕೆ ಅನಿರ್ವಚನೀಯ ರೂಪವಾಗಿದೆ ಅಂತ ಇಲ್ಲಿ ಹೇಳ್ತಾ ಬಂದ ನೋಡ್ರಿ. ಹ್ಮ್ ಅದನ್ನೇ ಹ್ಮ್ ನಾವು ಸ್ಪಷ್ಟವಾಗಿ ಸ್ವಲ್ಪ ಅರ್ಥ ಮಾಡ್ಬೇಕಾದ್ರೆ ಹ್ಮ್ ಅವಿದ್ಯೆ ಅಥವಾ ಮಾಯೆ ಅಂತ ಏನ್ ಹೇಳ್ತೀವಲ್ರಿ, ಹ್ಮ್ ಅದು ಒಂದು ಇದೆ ಅಂತ ಹೇಳಕ್ ಬರಂಗಿಲ್ಲ. ಹೌದು ಮತ್ತೆ ಇರುವುದನ್ನು ಎಂದರೆ ಹ್ಮ್ ಮಾಯೆ ಇದೆ ಅಂತ ಹೇಳಕ್ ಬರುದಿಲ್ಲ. ಹ್ಮ್ ಇರ್ತದಂತ ಅಂದ್ರೆ ಹ್ಮ್ ಸತ್ರೂಪವಾದದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹ್ಮ್ ಸತ್ಯವನ್ನು ನಾಶ ಮಾಡಕ್ ಸಾಧ್ಯ ಇಲ್ಲ. ಹೌದು ಕಾರಣ ಅವಿದ್ಯೆಯಾದರೂ ಜ್ಞಾನದಿಂದ ನಾಶವಾಗತಕ್ಕಂಥದ್ದು. ಹ್ಮ್ ಈ ಅಜ್ಞಾನ ಅವಿದ್ಯೆಯಿಂದ ನಾಶ ಆಗ್ತದಲ್ರಿ. ಹೌದು ನಾಶ ಆದ್ರೆ ಇದಕ್ಕೆ ಸತ್ಯ ಅಂತ ಹೆಂಗ್ ಹೇಳ್ತೀರಿ? ಸತ್ ಅಂತ ಹೇಳಕ್ ಬರಂಗಿಲ್ಲ. ಹೌದು ಹೌದು ಅವಿದ್ಯೆಯನ್ನ ಇಲ್ಲಿ ಅಸತ್ ಅಂತ ಹೇಳ್ಬಿಡ್ರಿ ಅಂದ್ರೆ ಹ್ಮ್ ಅದು ಇಲ್ಲದ್ದು ಎಂದು ಹೇಳುವಂತಿಲ್ಲ. ಹ್ಮ್ ಯಾಕಂದ್ರೆ ಅದರ ಪರಿಣಾಮ ನಾವು ಅನುಭವಿಸ್ತಲೇ ಇದ್ದೀವಿ ಅಂತ. ಹೌದು ನಮ್ಗೆ ಅದರ ಪರಿಣಾಮ, ಮಾಯೆಯ ಪರಿಣಾಮ ಏನೇನಾಗ್ತದೆ ಎಲ್ಲ ಅನುಭವ ಅದಲ್ರಿ. ಹೌದು ಹೌದು ಅಸ್ಯತೆ, ಜಾಯತೆ, ವರ್ಧತೆ, ಪರಿಣಮಿತೆ, ಅಪಕ್ಷಯತೆ, ವಿನಿಶ್ಯತೆ, ಹ್ಮ್ ಸರಿ ಇವೆಲ್ಲ ಗೊತ್ತು, ಅನುಭವನೆ ಆದ, ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಹೌದು ಮತ್ತೆ ನಮ್ಮ ಸ್ವರೂಪದ ನೈಜ ಜ್ಞಾನ ನಮಗೆ ಉಂಟಾಗದಿರುವುದೇ ಹ್ಮ್ ಅವಿದ್ಯೆಯಿಂದ. ಹೌದು ನಮ್ಮ ನಿಜವಾದ ಜ್ಞಾನ ಉಂಟು ಆಗದಂತೆ ಮಾಡಿದ್ದು ಯಾವುದ್ರಿ ಅಂದ್ರೆ ಇದೇ ಅವಿದ್ಯೆ. ಹೌದು ಮತ್ತೆ ಅವಿದ್ಯೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಹ್ಮ್ ಅದು ಇದೆ ಅಂತಾನೆ ಅರ್ಥ ಮಾಡೋದು. ಹ್ಮ್ ಅಂದಾಗ ಇದು ಇದೆ ಅಂತಾನು ಹೇಳಕ್ ಬರಂಗಿಲ್ಲ, ಇಲ್ಲ ಅಂತಾನು ಹೇಳಕ್ ಬರಂಗಿಲ್ಲ. ಅದಕ್ಕೆ ಸದಸತ್ತಲ್ಲ ಅಂದ್ಬಿಟ್ಟವು. ಹೌದು ಸತ್ಯ ಅಂತ ಹೇಳಕ್ ಬರಂಗಿಲ್ಲ, ಅಸತ್ಯ ಅಂತ ಹೇಳಕ್ ಬರಂಗಿಲ್ಲ. ಹ್ಮ್ ಈ ರೀತಿಯಾಗಿ ಹ್ಮ್ ಒಂದೇ ವಸ್ತುವಿಗೆ ಒಂದೇ ಕಾಲದಲ್ಲಿ ವಿರುದ್ಧ ಧರ್ಮಗಳನ್ನು ಹೇಳುವಂತಿಲ್ಲ. ಹ್ಮ್ ಕಾರಣ ಒಂದೇ ಕಾಲದಲ್ಲಿ ವಿರುದ್ಧ ವಸ್ತುಗಳು ಅಂದ್ರೆ ಹಗಲು ಮತ್ತು ರಾತ್ರಿ ಕೂಡಿ ಇವೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಅಜ್ಞಾನ ಬೇರೆ, ಜ್ಞಾನನೇ ಬೇರೆ ನೋಡ್ರಿ. ಹ್ಮ್ ಅಜ್ಞಾನ ಅದು ಹೇಗೆ ಅಂದ್ರೆ ಪ್ರಕಾಶ ಸ್ವರೂಪ, ಹ್ಮ್ ಅಜ್ಞಾನ ಕತ್ತಲು ಸ್ವರೂಪ. ಹ್ಮ್ ಇವೆರಡು ಕೂಡಿದೆ ಅಂತ ಯಾವ ವ್ಯಕ್ತಿಗೂ ಹೇಳಲಿಕ್ಕೆ ಅಸಾಧ್ಯ. ಹೌದು ಆದ ಕಾರಣದಿಂದ ಹ್ಮ್ ಇದು ಹೇಳಲಿಕ್ಕೆ ಬರಲಾರದಂಥದ್ದು. ಹ್ಮ್ ಕಾರಣ ಇದೇನ್ ಮಾಡ್ತದಂದ್ರೆ ಇಲ್ಲದ ವಸ್ತುಗಳನ್ನ ಇದೆ ಎಂದು ಹ್ಮ್ ಕಲ್ಪನೆಯನ್ನು ತಂದು ಕೊಡುತ್ತದೆ. ಹ್ಮ್ ನಾವು ಇಲ್ಲದ ವಸ್ತು ಯಾವ್ದ್ರಿ? ನಮ್ಮ ದೇಹ ಇಲ್ಲದ್ದಲ್ರಿ, ಹೌದು ಅದು ಇರೋದಲ್ಲ. ಹ್ಮ್
ಆದ್ರೂ ಕೂಡ ಪ್ರಾಣ ಹೋಗುವವರೆಗೂ ನಮ್ಮ ಕಲ್ಪನೆ ಆದ ದೇಹ ಇರ್ಬೋದಂತ. ಅಲ್ಲಿವರೆಗೂ ಕಲ್ಪನೆ ಆದಿಲ್ಲ. ಇದಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ಮಾಯೆ ಅಂತ. ಇದಕ್ಕೆ ಕಾರಣ ಅವಿದ್ಯೆ ಅಥವಾ ಅಜ್ಞಾನ ಅಂದ್ರು. ಇದು ಯಾವಾಗ ನಾಶ ಆಗ್ತದ್ರಿ ಅಂದ್ರೆ ನಮ್ಮ ಸ್ವರೂಪ ಜ್ಞಾನ ಆದಾಗ ಇದ್ರ ನಾಶ ಆಗ್ತದೆ. ಮೂಟು ಮರದಲ್ಲಿ ಕಳ್ಳನ ಭಾವನಾಶ ಆದಂಗ ಸ್ವರೂಪದ ಜ್ಞಾನವಾದಾಗ ಈ ಯಾವ ಮಾಯೆಯ ಕಾರ್ಯ ಅನ್ನುವಂಥದ್ದು ಅದು ಕಲ್ಪನಾ ರೀತಿಯಿಂದ ತೋರುವುದಂತ ಗೊತ್ತಾಗ್ತದೆ. ಅದಕ್ಕೆ ಅದನ್ನ ನೋಡಿ ಭೂತ ಅಂತ ಎದುರಿ ಹೋಗ್ತವಲ್ರಿ. ಮನುಷ್ಯ ಇದ್ದಾನೆ ಇದೇ ಇಲ್ಲಂದ ಹೇಳುವುದು ವಿರುದ್ಧೋಕ್ತಿ, ಅದರಿಂದ ಅಸಂಭವ. ಮನುಷ್ಯ ಆನಂತ ಗೊತ್ತಾಯ್ತಿಲ್ರಿ. ಮನುಷ್ಯ ಆನಂದಾಗ ಭೂತ ಇರಕ್ ಬರಂಗಿಲ್ಲ. ಭೂತ ತೋರುವಾಗ ಮನುಷ್ಯ ಇಲ್ಲ ಅಂತ ಅರ್ಥ. ಅದರಂತೆ ಅವಿದ್ಯ ಅಥವಾ ಮಾಯೆಯು ಬ್ರಹ್ಮವನ್ನು ಬಿಟ್ಟು ಪ್ರತ್ಯೇಕವಾಗಿ ಇದೆ ಎಂದು ಹೇಳಲಾಗುವುದಿಲ್ಲ. ಮಾಯೆ ಬಿಟ್ಟು ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೋ ಪರಮಾತ್ಮನ ಬಿಟ್ಟು. ಏಕೆಂದ್ರೆ ಬ್ರಹ್ಮನು ಅದ್ವಿತೀಯ. ಅದೇ ಬ್ರಹ್ಮ ಹೇಗಿದ್ರೆ ಅದ್ವಿತೀಯ ಬ್ರಹ್ಮ. ಆ ಬ್ರಹ್ಮನಲ್ಲಿ ಅದೇಕಂ ಏಂ ಅದ್ವಿತೀಯ ಬ್ರಹ್ಮ ಅಂತ ಹೇಳ ನಿಶ್ಚಯ ಮಾಡ್ಯಾರ ಮೊದಲೇ. ಆ ಬ್ರಹ್ಮನಲ್ಲಿ ಇನ್ನೊಂದು ಇದೆ ಅಂತ. ಯಾವುದ್ರ ಇನ್ನೊಂದು ಮಾಯೆ ಅಥವಾ ಅವಿದ್ಯೆ ನೆಲೆಸಿದೆ ಎನ್ನುವುದು ಇದು ಮೌಢ್ಯ, ಅಂದ್ರೆ ಇದು ಮೂರ್ಖತನ ಅಂದ್ರು. ಒಂದರಲ್ಲಿ ಒಂದೇ ಇದ್ಮೇಲೆ ಎರಡು ಇದೆ ಅಂದ್ರೆ ಅದು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡಾಗಿದೆ ಅಂದ್ರೆ ಅದು ಒಂದಲ್ಲ. ಒಂದು ಇದೆ ಅಂದ್ರೆ ಅದು ಎಂದಿಗೂ ಎರಡಾಗೋದಿಲ್ಲ. ಈ ರೀತಿ ಬ್ರಹ್ಮನು ಶುದ್ಧ ಜ್ಞಾನ ಸ್ವರೂಪ. ಅವನೇನ್ರಿ ಆನಂದ ಸ್ವರೂಪ, ಸರ್ವಜ್ಞ ಸ್ವರೂಪ, ಜ್ಞಾನ ಸ್ವರೂಪ. ಅವನಲ್ಲಿ ಅವಿದ್ಯೆಯ ಸೋಂಕು ಇರುವುದೇ ಇಲ್ಲ. ಅಲ್ಲಿ ಅವಿದ್ಯೆ ಇರ್ಲಿಕ್ಕೆ ಜಾಗನೇ ಇಲ್ರಿ. ಬೆಳಕಿಲ್ಲದ ಮನೆಯಲ್ಲಿ ಕತ್ತಲಿರ್ತದ್ರಿ. ನೀವು ಪ್ರತ್ಯಕ್ಷ ನೋಡ್ರಿ, ಅನುಭವ ಮಾಡಿ. ಬೆಳಕು ಎಲ್ಲಿಲ್ಲ ಅಲ್ಲಿ ಕತ್ತಲೆ ಇರ್ಬೋದು. ಬೆಳಕಿದ್ದಲ್ಲಿ ಕತ್ತಲೆ ಹೆಂಗಿರ್ತದ್ರಿ? ಇರಕ್ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಜ್ಞಾನ ರೂಪನಾದ ಬ್ರಹ್ಮನಲ್ಲಿ ಅಜ್ಞಾನವೇ ಇಲ್ಲ ಅಂದಾಗ ಅಜ್ಞಾನ ಅಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆ ಇರುವುದಾದರೆ ಬ್ರಹ್ಮನಿಗಿಂತ ಅದೇ ವಿಶೇಷವೆನಿಸುವುದು. ಬೆಳಕಿನಲ್ಲಿ ಕತ್ತಲು ಕೂಡಂದ್ರೆ ಕತ್ತಲೇ ವಿಶೇಷ ಆಗ್ತದೆ ನೋಡ್ರಿ. ಈ ಬೆಳಕಿಗೆ ವಿಶೇಷತೆ ಹೋಗಿ ಬಿಡ್ತಿತ್ತು. ಅಲ್ಲದೆ ಬ್ರಹ್ಮನು ನಿರವಯವಿ. ಬ್ರಹ್ಮ ನಿರಾಕಾರ, ನಿರವಯವ, ಅವಯವ ಇಲ್ಲದವನು. ಅವಯವ ಇಲ್ಲದ ವಸ್ತುವಿನಲ್ಲಿ ಬೇರೆ ಯಾವುದೋ ಒಳಗೆ ಇರುವುದು ಸಾಧ್ಯವಿಲ್ಲದ ಮಾತು. ಒಂದು ಆಕಾರ ಇಲ್ಲದಂತ ಅಂದ್ರೆ ಅವಯವ, ಅವಯವ ಇಲ್ಲದ ಒಂದು ವಸ್ತು, ಆ ವಸ್ತುವಿನಲ್ಲಿ ಬೇರೆ ಯಾವುದು ಒಳಗೆ ಇರುವುದು ಸಾಧ್ಯವಿಲ್ಲ ನೋಡ್ರಿ. ಅದಕ್ಕೆ ಕೈ ಚೀಲನೇ ಇಲ್ಲಂದ್ರೆ ಆ ಚೀಲದೊಳಗೆ ಏನು ಇರ್ಲಿಕ್ಕೆ ಬರೋಂಗಿಲ್ರಿ. ಯಾಕೆಂದ್ರೆ ಅದು ಅವಯವ ಇಲ್ಲ ಅಂತ. ಅದಕ್ಕೆ ಆ ಚೀಲ ಇದ್ರೆ ಅವಯವ, ಚೀಲ ಇಲ್ಲಂದ್ರೆ ನಿರವಯವ. ಚೀಲ ಇದ್ದಾಗ ಏನಾದ್ರು ತುಂಬಿ ತಂದ್ಬೋದು ಮನೆಗೆ, ಅಥವಾ ಬೇರೆ ವಸ್ತು ಅವ್ರಿಗೆ ಇರ್ಲಿಕ್ಕೆ ಬರ್ತವ್ರಿ. ಆದರೆ ಆ ಬ್ರಹ್ಮ ಯಾವ ಅವಯವ ಇಲ್ಲ. ಅವಯವ ಯಾವುದು ಇದೆ ಅಂದ್ರೆ ಅದಕ್ಕೆ ಜನ್ಮ ಇರುತ್ತದೆ ಅಂದ್ರು. ಯಾವುದು ತೋರ್ತದ ಅಂದ್ರೆ ಅದಕ್ಕೆ ತನ್ನದೇ ಆದಂತ ಅವಯವಗಳು ಇರ್ತಾವ್ರಿ. ಯಾವುದೇ ವಸ್ತು ತಗೊಳ್ರಿ, ಒಂದು ಪುಟ್ಟಿ ತಗೊಳ್ರಿ, ಒಂದು ವಸ್ತ್ರ ತಗೊಳ್ರಿ,
ಒಂದು ಯಾವುದೇ ಒಂದು ಪ್ರಾಣಿಗಳ ದೇಹವನ್ನು ತಗೋರಿ, ಪಕ್ಷಿ, ಮಾನವ, ದೇವತೆ ಮೊದಲಾದವು ಅವಯವದಿಂದ ಕೂಡಿವಂದ್ರೆ ಅವೆಲ್ಲ ಏನಾಗ್ತಾವ್ರಿ ಅಂದ್ರೆ ಅವೆಲ್ಲವೂ ನಾಶ ಆಗ್ತಾವ ನೋಡ್ರಿ. ಅದು ನೇಮ ಅಂತ. ಅವಯವ ಆದಂದ್ರೆ ಅದು ಜನ್ಮ ಆದಂತ ಅರ್ಥ, ಅದು ಹುಟ್ಟದಂತ ಅರ್ಥ. ಆದರೆ ಅದರಂತೆ ಮಾಯು ಅನಾದಿ ಅಂತ ಹೇಳಿರಿ. ಮಾಯೆ ಹುಟ್ಟದಂತ ಹೇಳ್ಬೇಕನ್ರಿ? ಇಲ್ಲ, ಕಾರಣ ಅದು ಅನಾದಿ. ಆದ್ರೆ ಅನಾದಿ ಅಂದಾಗ ಎರಡು ವಿಚಾರ ಮಾಡ್ಬೇಕಂತ ಮೊದಲು ಹೇಳೇನ್ರಿ. ಶಾಂತ ಅನಾದಿ ಬೇರೆ, ಅನಂತ ಅನಾದಿ ಬೇರೆ. ಸೃಷ್ಟಿ ಯಾವಾಗ ಆಗೋದು ಅದ್ರ ಜೊತೆಯಲ್ಲೇ ಇರತಕ್ಕಂಥದ್ದು ಮಾಯೆ. ಅಂದ್ರೆ ಎರಡೂ ಒಮ್ಮೆಲೆ ತೋರಿದ್ರು ಕೂಡ ಒಂದಕ್ಕೆ ನಾಶ ಅದ, ಒಂದಕ್ಕೆ ನಾಶ ಇಲ್ಲ. ಅದು ಏಕಂ ಏಮ ಅದ್ವಿತೀಯ ಬ್ರಹ್ಮ ಸ್ವರೂಪಕ್ಕೆ ನಾಶ ಇಲ್ಲ. ಅದ್ರ ಜೊತೆನೇ ತೋರುವಂತ ಮಾಯೆ ಕಾರ್ಯಕ್ಕೆ ಮಾತ್ರ ನಾಶ ಉಂಟು. ಇದು ಬಹಳ ವಿಚಿತ್ರವಾದ ಅನುಭವ. ಅದಕ್ಕೆ ಮಾಯೆ ಈ ಪ್ರಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿ ಉಳ್ಳದ್ದು ಅಂತ ಅರ್ಥ. ಆದ ಕಾರಣ ಇದು ನಿರವಯವೂ ಅಲ್ಲ, ಅವಯವೂ ಅಲ್ಲ ಅಂತ. ಹೇಗಿದೆ ಹೇಳಿದಂದ್ರೆ ಅದು ಹೇಳಲಿಕ್ಕೆ ಬರಲಾರದಂತ ವಸ್ತುವೇ ಮಾಯ. ಅದಕ್ಕೆ ಅನಿರ್ವಚನೀಯ ಅಂದ್ರೆ ನೋಡ್ರ ಅವ್ರು. ಆದ್ದರಿಂದ ಅಜ್ಞಾನವನ್ನ ಅರಿಯುವುದು ಸಾಧ್ಯವಿಲ್ಲ. ಅಜ್ಞಾನ ಹೇಗಿದೆ ಅಂತ ಇಲ್ಲಿವರೆಗೂ ತಿಳಿದಂತ ಮಹಾತ್ಮರೇ ಇಲ್ರಿ. ಮಾಯನ ತಿಳಿದು ಹಿಂಗೆ ಇದೆ ಅಂತ ಹೇಳಿದವರು ಯಾರು ಇಲ್ಲ ಜಗತ್ತಿನಲ್ಲಿ. ಯಾಕಂದ್ರೆ ತಿಳಿಲಿಕ್ಕೆ ಅಸಾಧ್ಯವಾದಂತ ಅದನ್ನ ಕೈ ಬಿಟ್ಟು ತಿಳಿಲಿಕ್ಕೆ ಸಾಧ್ಯವಾದಂತ ಬ್ರಹ್ಮವನ್ನ ತಿಳಿದ್ಬಿಟ್ರು ನೋಡ್ರ ಅವ್ರು. ಯಾವ್ದನ್ನ ತಿಳಿದ್ರಿ? ತಿಳಿಯಲಿಕ್ಕೆ ಸಾಧ್ಯವಾದದ್ದು ಬ್ರಹ್ಮ. ಆತ್ಮ ಪರಮಾತ್ಮನ ತಿಳಿಬಹುದು, ಆದ್ರೆ ಮಾಯೆಯನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಲಕ್ಷಣ ಇಲ್ಲಲ್ರಿ. ಇದೆ ಅಂದ್ರೆ ಇಲ್ಲ, ಇಲ್ಲಂದ್ರೆ ಆದ. ಇದು ಭಿನ್ನ ಅಂತ ಹೇಳಂಗಿಲ್ಲ, ಅಭಿನ್ನ ಅಂತ ಹೇಳಂಗಿಲ್ಲ. ಅದಕ್ಕೆ ಶರೀರ ಆದಂತ ಹೇಳಕ್ ಬರಂಗಿಲ್ಲ, ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಈ ರೀತಿ ವಿಚಿತ್ರ ಲಕ್ಷಣದಿಂದ ಇರುವಂತಹದ್ದೇನದ ಮಾಯೆ. ಅದಕ್ಕೆ ಮಹಾತ್ಮರು ಅದನ್ನ ಏನ್ ಮಾಡಿದ್ರು? ಅನಿರ್ವಚನ ಇದು ಬಿಟ್ಬಿಡಮಂದ್ರ ಅವ್ರ ಕೈ. ಅದ್ರ ಒಳಗೆ ಇದ್ದಂತ ಒಂದು ವಸ್ತು ಅದಲ್ರಿ, ಅದು ಈಶ್ವರ ಅಂತ. ಆ ಪರಮಾತ್ಮದ ಅದಕ್ಕೆ ಲಕ್ಷಣ ಆಯ್ತು ನೋಡ್ರಿ. ಅದೇನ್ ಲಕ್ಷಣ ರೀ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಲಕ್ಷಣಗಳು ಉಂಟು ನೋಡ್ರಿ. ಅದಕ್ಕೆ ಇದು ಇದೆ ಅಂತ ತಿಳ್ಕೊಂಡ್ರು ಯಾರು? ಮಹಾತ್ಮರು. ಅದಕ್ಕೆ ಅವಿದ್ಯೆಯ ವಿಚಾರವಾಗಿ ನಾವು ಹೇಳಬಹುದಾದದ್ದು ಎಂದರೆ ಅದು ಅದ್ಭುತವಾದದ್ದು ಮತ್ತು ಅನಿರ್ವಚನೀಯವಾದದ್ದು. ಹೇಗಿದೆ ತೋರಿಸ್ರಿ ತಿಳಿಸ್ರಿ ಅಂದ್ರೆ ತೋರಿಸಲಿಕ್ಕೆ ತಿಳಿಸಲಿಕ್ಕೆ ಬರಲಾರದ್ದು. ಈ ರೀತಿ ತಾನು ವಿವರಿಸಲಾಗದ್ದನ್ನ ಬುದ್ಧಿಶಕ್ತಿಯು ಅದ್ಭುತ ಎಂದು ಕರೆಯುತ್ತದೆ. ಅವಿದ್ಯೆ ಅಥವಾ ಮಾಯೆಯಿಂದಲೇ ಬುದ್ಧಿಶಕ್ತಿ ಉತ್ಪನ್ನ ಆಗ್ಯದಲ್ರಿ, ಅದರಿಂದ ಹುಟ್ಟ್ಯದದು. ಆದ್ದರಿಂದ ಬುದ್ಧಿಶಕ್ತಿಗೆ ಮೂಲವಾದ ಮಾಯೆಯು ಅದರ ಗ್ರಹಿಕೆಗೆ ಮೀರಿದ್ದು ಅಂತ. ಆ ಬುದ್ಧಿಶಕ್ತಿ ಏನಾದ್ರಿ ಮಾಯಕ್ಕಿಂತ ಮೀರಿದಂತ ಶಕ್ತಿ ಆದ್ರಿ ಬುದ್ಧಿಯಲ್ಲಿ. ಯಾಕಂದ್ರೆ ತಂದೆಯ ಲಕ್ಷಣ ಮಗನಲ್ಲಿ ಬಂದಂಗ ಆ ತಾಯಿ ಮಾಯೆ ಅನ್ನುವಂಥ ತಾಯಿಯ ಶಕ್ತಿಯ ಬುದ್ಧಿಯಲ್ಲಿ ಬಂದದ್ರಿ. ಯಾಕೆ? ಅದಕ್ಕಾಗಿ ಹುಟ್ಟದಲ್ಲ ಬುದ್ಧಿ. ಅದಕ್ಕೆ ಅದನ್ನು ಅವ್ಯಕ್ತ ಎನ್ನುವುದು ಕಾರ್ಯವೇ ತನ್ನ ಕಾರಣವನ್ನ ಅರಿಯಲಾರದು. ಮಾಯೆ ಕಾರಣ ಆದರೆ ತಾನು ಏನು ಮಾಡಿದೆ ಅಂತ ತನಗೆ ಅರಿವಿಲ್ಲ. ಅದಕ್ಕೆ ಮಾಯೆಯಿಂದ ಎಲ್ಲ ನಿರ್ಮಿತ ಆಗಿದ್ರಿ, ಆದ್ರೆ ನನ್ನಿಂದ ಆಗ್ಯದಂತ ಅದು ಗೊತ್ತಿಲ್ಲ ಅಂತ. ಹೀಗೆ
ಭ್ರಾಂತಿ, ಈ ರೀತಿ ಮಾಯೆಯನ್ನ ಭ್ರಾಂತಿ ಎಂದು ಕರೆಯುತ್ತಾರೆ. ಭ್ರಾಂತಿ ಹೇಗಾಗುವುದು ಅಂದ್ರೆ ಸ್ಪಷ್ಟವಾಗಿ ವಿವರಿಸಲು ಸಾಧ್ಯವಿಲ್ಲ ಅಂದ್ರೆ ಅವರು ಹೀಗೆ ಆಗ್ತದ ಭ್ರಾಂತಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಅದೇ ಪ್ರಮಾಣ ಕೊಡ್ತಾರೆ. ಮರದ ಕೊಂಟಿನಲ್ಲಿ ಕಾಣುವ ಭೂತಕ್ಕೆ ಯಾವುದೇ ಒಂದು ಆತ್ಮಚರಿತ್ರೆ ಇಲ್ಲ ನೋಡ್ರದು. ಆ ಮರದಲ್ಲಿ ಆ ಭೂತ ಉತ್ಪತ್ತಿ ಆಗ್ಲಿಕ್ಕೆ ಏನು ಚರಿತ್ರೆ ಅವನ್ರಿ? ಏನಿಲ್ಲ. ಮತ್ತೆ ತೋರ್ತದಿಲ್ಲ ಅದು. ಅದೇ ರೀತಿ ಕಪ್ಪೆ ಚಿಪ್ಪಿನಲ್ಲಿ ಕಾಣುವ ರಜತವನ್ನು ಪಡೆದು ಯಾರೂ ಐಶ್ವರ್ಯವಂತರಾಗರು. ಅದರ ತೋರದ ಬೆಳ್ಳಿಯನ್ನು ಸಂಪಾದನೆ ಮಾಡಿ ಮಾರಾಟ ಮಾಡಿ ಶ್ರೀಮಂತರಾಗ್ಯಾರೇನ್ರಿ? ಆಗಲಾರರು. ಅದರಂತೆ ಮಾಯೆಯು ಪರಮಾತ್ಮನ ಅಂಚಿತ ಅದ್ಭುತ ಶಕ್ತಿ. ಅದು ಅನಿರ್ವಚನೀಯವಾದ ಸಾಮರ್ಥ್ಯದಿಂದ ಕೂಡಿದ್ದು. ಹೀಗೆಂದು ಮಾತ್ರ ಹೇಳಬಹುದೇ ವಿನಃ ಇದು ತನ್ನ ಶಕ್ತಿಯ ಮರ್ಮವನ್ನೇ ತಿಳಿಯದ ವ್ಯಕ್ತಿಯು ಮಾಯೆ ಎಂದರೇನು, ಅದರ ಶಕ್ತಿ ಎಷ್ಟು, ಅದು ಎಲ್ಲಿದೆ ಎಂದು ಮುಂತಾಗಿ ಪ್ರಶ್ನೆಯನ್ನು ಮಾಡ್ತಾನ್ರಿ. ಮಾಯೆ ಅಂತಲ್ಲಪ್ಪ, ಮಾಯೆ ಎಲ್ಲಿದೆ, ಮಾಯೆ ಶಕ್ತಿ ಎಷ್ಟದ ಅಂತ ಕೆಲವು ಮಂದಿ ಪ್ರಶ್ನೆಯನ್ನು ಮಾಡ್ತಾರೆ. ಇಲ್ಲಂತಲ್ಲ, ಕಾರಣ ಇದರ ಮರ್ಮವನ್ನೇ ತಿಳಿಯದೆ. ಇದ್ದ ವಸ್ತುವಿಗಾದರೂ ಇದು ಹೀಗಿದೆ, ಇದು ಇಂತಲ್ಲೇ ಇದೆ, ಇಂತಲ್ಲೇ ಇರ್ತದ, ಇಷ್ಟ ಕಾಲ ವರ್ಷ ಅಂತ ಹೇಳ್ಬೋದ್ರಿ. ಆ ಇಲ್ಲದ ಮಾಯೆಗೆ ಅದು ಎಲ್ಲಿದೆ, ಹೇಗೆ ಹುಟ್ಟಿತು, ಅದ್ರ ಶಕ್ತಿ, ಅದ್ರ ಸಾಮರ್ಥ್ಯ, ಅದು ಎಷ್ಟಂತ ಪ್ರಶ್ನೆ ಮಾಡ್ತಾ ಕೂತ್ರೆ ಅದಕ್ಕೆ ಉತ್ತರವೇ ಇಲ್ಲ ಅಂದ್ರೆ ಮಹಾತ್ಮರು. ಅದನ್ನು ವಿವರಿಸಲು ಈ ಕೆಳಗಿನ ದೃಷ್ಟಾಂತವನ್ನು ಕೊಡಬಹುದು ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ದಿನ ಏನ್ ಮಾಡಿದ್ರಿ, ಒಬ್ಬ ಹುಡುಗ ಅವನಿಗೆ ಅರಿವಿಲ್ಲದಂತೆ ಅವನ ಸ್ನೇಹಿತರು ಅಫೀಮನ್ನು ಬೆರೆಸಿದ ಪಾನೀಯವನ್ನು ತಮಾಷೆಗಾಗಿ ಸ್ನೇಹಿತರು ಆ ಬಾಲಕನಿಗೆ ಕುಡಿಸಿ ಬಿಟ್ರು. ಅವನಿಗೆ ಸ್ವಲ್ಪ ಹೊತ್ತಿನಲ್ಲಿ ಏನಾಯ್ತ್ರಿ, ಕಸಿ ಬಿಸಿಯಾದ ಅಫೀಮಿನ ಅಮಲು ಆ ಅಮಲಿನಲ್ಲಿ ಏನಂದನೆ, ನನ್ನನ್ನ ಮನೆಗೆ ಕರೆದೊಯ್ಯಿರಿ ಅಂದ. ಅವನು ನಿಶೆ ಆಗ್ಯದ, ನನಗೆ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ. ಮತ್ತೆ ಯಾರು ಕೇಳಿದಾಗ ಕೂಗಲು ಪ್ರಾರಂಭಿಸಿದ. ಅಂತ ಸಮಯದಲ್ಲಿ ಕೆಲವು ಮಂದಿ ಕನಿಕರ ಪಟ್ಟು ಅವನನ್ನ ಅವನ ಮನೆಗೆ ಕರೆದೊಯ್ದು ಅವನು ಏನ್ ಮಾಡಿದ್ರೆ, ಮಂಚದ ಮೇಲೆ ಮಲಗಿಸಿದ್ರು. ಅವನಿಗೆ ಆ ನಿಶೆಯಲ್ಲಿ ತನ್ನ ಮನೆಯ ಮಂಚದ ಮೇಲೆ ಮಲಗಿದ್ದರು. ಅವನೇನಂತಿದ್ದನ್ರಿ, ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತಿದ್ದ. ಈ ಮನೆಗೆ ಕರ್ಕೊಂಡು ಹೋಗಿ ಮೊದಲು ಹೊರಗಿದ್ದ ಕರ್ಕೊಂಡು ಹೋಗ್ರಿ ಅಂತ ಹೇಳೋದು ಸತ್ಯ. ಕರ್ಕೊಂಡು ಹೋಗಿ ಸ್ನೇಹಿತರು ಮಂಚದ ಮೇಲೆ ಮಲಗಿಸ್ಯಾರ್ರಿ, ಮತ್ತೆ ಅದೇ ಮಾತು ಹೇಳ್ತಾನ, ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ಈ ರೀತಿ ಚಡಪಡಿಸುವುದು, ಗಡಬಡಿಸುವುದು, ಮನೆಯಲ್ಲಿ ಇದ್ದೀಯೇ ಎಂದು ಯಾರು ಹೇಳಿದರೂ ಅವನು ಅರಸುವುದನ್ನು ಬಿಡಲಿಲ್ಲ. ಇಲ್ಲೋ ನೀನು ಬೀದಿಯಲ್ಲಿಲ್ಲ, ಈಗ ಮನೆಯಲ್ಲಿ ಇದ್ದೀವಪ್ಪ, ಮನೆಯಲ್ಲೇ ಮಂಚದ ಮೇಲೆ ಮಲಗಿದ್ದೆ ಅಂದ್ರೆ ಒಪ್ಪಂಗಿಲ್ಲ ಅವನು. ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತಾನ. ಈಗ ಹೀಗೆ ಹೇಳ್ಬೇಕಾದ್ರೆ ಅವನಿಗೆ ಏನಾಗಿದೆ ಎಂದು, ಈಗ ಆಗ್ಲಿಕ್ಕೆ ಕಾರಣ ಏನಂತ ಅವನ ತಂದೆಯು ಅವನ ಆ ಸ್ನೇಹಿತರನ್ನ ವಿಚಾರ ಮಾಡಿದಾಗ, ಮನೆ ಕರ್ಕೊಂಬಂದವರು ಯಾರಲ್ರಿ, ಅವರಿಗೆ ನಿಜವಾದ ಸಂಗತಿ ತಿಳಿದ ಮೇಲೆ ಏನ್ ಮಾಡಿದ್ರೆ, ಓಹೋ ನಮ್ಮ ಮಗ ಅಫೀಮ್ ಸೇವನೆ ಮಾಡ್ಯಾನ, ಮದ್ಯ ಸೇವನೆ ಮಾಡ್ಯಾನಂತ ನಿಜವಾದ ಸಂಗತಿ ಗೊತ್ತಾದ್ಮೇಲೆ ಸ್ವಲ್ಪ ಮಜ್ಜಿಗೆಯನ್ನ ಅಥವಾ ವಾಂತಿ ಆಗುವಂತ ಪದಾರ್ಥವನ್ನ ಹುಡುಗನಿಗೆ ಕುಡಿಸ್ತಾರ ನೋಡ್ರಿ.
ಆ ಹುಡುಗ ಕುಡಿದ ಕೆಲಕಾಲದ ಮೇಲೆ ಆ ಹುಡುಗನಿಗೆ ಏನಾತ್ರಿ, ಪ್ರಜ್ಞೆ ಮರಳಿ ಬಂತು ನೋಡ್ರಿ. ಮತ್ತೆ ಹೆಚ್ಚಾಯ್ತು. ಆಗ ಅವನಿಗೆ ಏನ್ ಅರಿವಾಯ್ತ್ರಿ ಅಂದ್ರೆ, ತನ್ನ ಹುಚ್ಚುತನ ತನಗೇ ತಿಳಿಯುತ್ತಂತ. ನಾನು ಎಂತ ಹುಚ್ಚಿದ್ದೀನಪ್ಪ, ನಾನು ಯಾಕೆ ಹಿಂಗಾಯ್ತು ಅಂತ ತಾನು ಮಾಡಿದ ಕಾರ್ಯಕ್ಕೆ, ಹುಚ್ಚುತನಕ್ಕೆ ತನ್ನ ಅರಿವಿಗೆ ಬಂದಾಗ, ಮನೆಯಲ್ಲೇ ಮಂಚದ ಮೇಲೆ ಮಲಗಿ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದರೆ ಯಾರು ಏನು ಮಾಡಲಾದೀತು? ಹೊರಗಿದ್ದವನು ಮನೆ ಕರ್ಕೊಂಡು ಹೋದ್ರೆ ತಂದು ಹಾಕ್ತಾರೆ. ಮನೆಗಿದ್ದೆ ಮನೆಗೆ ಕರ್ಕೊಂಡು ಹೋಗುವಂತ ಅವನು ಅಂದ್ರೆ ಯಾರಾದ್ರೂ ಏನು ಮಾಡ್ಲಕ್ ಸಾಧ್ಯ ಅದಲ್ರಿ? ಏನು ಸಾಧ್ಯ ಇಲ್ಲ ಅಂತ. ಹಾಗೆ ಈ ಅವಿದ್ಯಾ ಅಥವಾ ಅಜ್ಞಾನ ಅಂತ ಏನ್ತೀವ್ರಿ, ಇವು ಅವಿದ್ಯೆ ಎಂಬ ಅಫೀಮಿನ ಪ್ರಭಾವದಿಂದ, ಆ ವಸ್ತುವಿನ ಪ್ರಭಾವದಿಂದ ನಾವೇನ್ ತಿಳ್ಕೊಂಡಿವ್ರಿ ಅಂದ್ರೆ, ಅಜ್ಞಾನ ಅಂದ್ರೆ ಒಂದು ಅಫೀಮ್ ಕುಡ್ದಂಗ ಅಂತ್ರಿ. ಇದು ನಮ್ಮ ಸ್ವರೂಪವನ್ನ ಮರೆಸಿ ಬಿಡ್ತದ, ನಾವ್ ಯಾರು ಅಂತ ಎಚ್ಚರ ತಪ್ಪಿಸಿ ಬಿಡ್ತದ. ಆ ಅಜ್ಞಾನವಂತ ಅಫೀಮನ್ನ ಕುಡಿದು ನಾವು ದೇಹ, ಮನಸ್ಸು, ಬುದ್ಧಿಗಳ ಸಂಘಾತವೆಂದು ತಪ್ಪಾಗಿ ತಿಳಿದು, ಇಲ್ಲಿ ತಪ್ಪಾಯ್ತು ನೋಡ್ರಿ, ತಿಳಿದು ಮೋಹಗೊಂಡು ನಾವು ಗ್ರಹಿಸುವ ವಿಚಾರಗಳಿಂದಲೂ ಭಾವ ರಾಗ ಅನುಭಾವಗಳಿಂದಲೂ ಚಿಂತಿಸುವ ಭಾವನೆಗಳಿಂದಲೂ ಗೊಂದಲಕ್ಕೆ ಒಳಗಾಗುತ್ತವೆ. ಈಗ ನಮ್ಗೆ ಗೊಂದಲ ಆಗ್ಯದ ನೋಡ್ರಿ, ದೇಹ ನಾನು, ಆತ್ಮ ನಾನು ಅಥವಾ ದೇಹ ನಾನು, ಇವೆಲ್ಲ ಗೊಂದಲಕ್ಕೆ ಕಾರಣವಾದದ್ದು ಯಾವ್ದು? ನಮ್ಮ ಮನೆಗಿದ್ದೇನೋ, ಮಂಚದ ಮ್ಯಾಗಿದ್ದೇನೋ, ಹೊರಗಿದ್ದೇನೋ, ಇವೆಲ್ಲ ಗೊಂದಲ ಉಂಟಾಗ್ಯದ ನೋಡ್ರಿ ಈಗ ಅವನಿಗೆ. ನಮಗೂ ಕೂಡ ಈ ಅವಿದ್ಯೆಯಿಂದ ಅನಂತ ಗೊಂದಲವಾಗಿ ನಾವು ಅರ್ಥರಾಗಿ, ಹೋ ಭಗವಂತನೇ, ಅವನು ಹೆಂಗ ಸ್ನೇಹಿತರನ್ನ ಮನೆ ಕರ್ಕೊಂಡು ಹೋಗ್ರಂತ ಹೆಂಗ್ ಕೂಗ್ತಾನ್ರಿ, ನಾವು ಕೂಡ ಹೋ ಪರಮಾತ್ಮನೇ, ಗುರುನಾಥನೇ, ನಾವು ಅನಂತ ರೀತಿ ದುಃಖಕ್ಕೆ ಒಳಗಾಗಿವಲ್ರಿ. ದೇಹದಿಂದ ದುಃಖ, ಮನಸ್ಸಿಂದ ದುಃಖ, ಬುದ್ಧಿಯಿಂದ ದುಃಖ. ಈ ಎಲ್ಲ ದುಃಖವನ್ನ ಸಹಿಸಿಕೊಳ್ಳದ ಚೀರಾಡಿ, ಪರಮಾತ್ಮ ನನಗೆ ಶಾಂತಿ ಕೊಡು, ಭಗವಂತ ಸುಖ ಕೊಡು, ನನ್ನನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಮರೆಯಿಡುವಂತೆ, ಎಲ್ಲಿಗೆ ಕರೆದುಕೊಂಡು ಹೋಗಬೇಕು, ನಮಗೆ ಏನು ಕೊಡಬೇಕು, ಎಲ್ಲವೂ ನಮ್ಮಲ್ಲೇ ಇರುವುದಲ್ಲದೆ ನಾವು ಪರಮಾತ್ಮನ ಸ್ವರೂಪವೇ ಆಗಿದ್ದರೂ ಅವಿದ್ಯೆಯಿಂದ ನಾವು ಪರಿಚ್ಛಿನ್ನವಾದ ಜೀವವೆಂದು ಹೇಳಿಕೊಳ್ತೀವಿ. ನಾವು ನಿಜವಾಗಿ ಅಂದ್ರೆ ಆತ್ಮ ಸ್ವರೂಪನಾಗಿ ನಮ್ಮೊಳಗೆ ನಾವಿದ್ದೀವಿ. ತಮ್ಮ ಮನೆಯ ಮಂಚದ ಮೇಲೆ ಅವನ ಮನೆಗ್ಯಾನ, ಮತ್ತೆ ನನ್ನ ಮನೆಗೆ ಕರ್ಕೊಂಡು ಹೋಗಂತ. ನಾವು ನಮ್ಮ ಸ್ವರೂಪ ಆನಂದದಲ್ಲೇ ನಾವಿದ್ದೀವಿ, ಸುಖರೂಪವಾಗಿ ಶಾಂತಿ ರೂಪವಾಗಿದ್ದೀವ್ರಿ. ಇದ್ರೂ ಕೂಡ ಅದು ನಮಗೆ ಭ್ರಾಂತಿಯಾಗಿ, ನಮಗೆ ಮತ್ತೆ ನಾವು ಶಾಂತಿ ಕೊಡು, ನಮ್ಮನ್ನ ಸುಖ ಕೊಡು ಅಂತ ಕೇಳ್ತೀವಿ. ಈ ಸುಖ ಶಾಂತಿ ಕೊಡಕ್ಕೆ ಮತ್ತೆಲ್ಲಿ ಕರ್ಕೊಂಡು ಹೋಗ್ಬೇಕ್ರಿ? ಅವನು ಮಲಗಿಸ್ಲಿಕ್ಕೆ ಮತ್ತೊಂದು ಬೇರೆ ಮನೆ, ಮತ್ತೊಂದು ಮಂಚ ಹಾಕ್ಬೇಕನ್ರಿ ಅಲ್ಲಿ? ಇಲ್ಲ. ಅದರಂತೆ ಅದು ನಮ್ಮಲ್ಲೇ ಇರುವುದಲ್ಲವೇ ಕಾರಣ ನಾವು ಪರಮಾತ್ಮ ಸ್ವರೂಪವೇ ಆಗಿದ್ದರೂ ಅವಿದ್ಯೆಯಿಂದ ನಾವು ಅಲ್ಪಜ್ಞರಾಗಿ ಪರಮಾತ್ಮನೇ ಬೇರೆ, ಜೀವನೇ ಬೇರೆ ಅಂತ ಅಂದುಕೊಳ್ಳುತ್ತೇವೆ. ಇದಕ್ಕೆ ಕಾರಣ ಏನ್ರಿ? ಅಫೀಮೇ ಅವನಿಗೆ ಕಾರಣ, ಅಜ್ಞಾನವೇ ಇವನಿಗೆ ಕಾರಣ ಅಷ್ಟೆ. ನನ್ನಲ್ಲಿಗೆ
ನನ್ನನ್ನ ಕರೆದುಕೊಂಡು ಹೋಗು, ನನ್ನ ಆತ್ಮವನ್ನ ನನಗೆ ಕೊಡು ಎಂದು ಹೇಳಿದರೆ ಏನಾದ್ರೂ ಅರ್ಥ ಅದಲ್ರಿ. ನನ್ನನ್ನ ಬೇರೆಯಲ್ಲಿ ಕರ್ಕೊಂಡು ಹೋಗಂದ್ರೆ ಅರ್ಥ ಅದರಿ. ನನ್ನ ಮನೆಗೆದ್ದು ನನ್ನ ಮನೆಗೆ ಕರ್ಕೊಂಡು ಹೋಗುವಂದ್ರೆ ಅನರ್ಥದ ಮಾತಂತ. ಅದಕ್ಕೆ ನಾನು ಆತ್ಮನ ಸ್ವರೂಪನೇ ಇದ್ದು ನನ್ನ ಆತ್ಮಾನಂದವನ್ನ ನನಗೆ ಕೊಡು ಅಂತ ಕೇಳಿದ್ರೆ ಇದಕ್ಕೆ ಅರ್ಥವಿಲ್ಲದ ಮಾತು ಅಂದ್ರ ಅವರು. ನಾವು ಏಕೆ ಸಂಕಟ ಪಡುತ್ತಿದ್ದೇವೆ ಎಂದು ಯೋಚಿಸಿ ನಮ್ಮ ಕಷ್ಟ ಸಂಕಟಗಳನ್ನೆಲ್ಲ ಅಫೀಮಿನಂತ ಅವಿದ್ಯೆಯಿಂದ ಯಾವ್ದ್ರಿ ಅಜ್ಞಾನವೆನ್ನುವ ಅಫೀಮನ್ನ ನಾವು ಕೊಡುವ್ರಿ ಈಗಾಗಲೇ. ಅದಕ್ಕೆ ಯಾವ ಗುರುನಾಥ ಅದಕ್ಕೆ ಮಜ್ಜಿಗೆ ರೂಪವಾದ ರಾಮಬಾಣದಂತ ಪರಿಹಾರವನ್ನು ಕೊಡ್ತಾನ್ರಿ. ರಾಮಬಾಣ ಅಂದ್ರೆ ಅರಿವನ್ನ ಕೊಡ್ತಾನ ಗುರು. ಆ ಅರಿವಿನ ಅಮೃತವನ್ನ ಅವನಿಗೆ ಕುಡಿಸಿದಾಗ ಅವನಿಗೇನಾತ್ರಿ ಅಫೀಮನಿಂದ ಅವನಿಗೆ ಎಚ್ಚರ ಆದಂಗ ಅವಿದ್ಯೆಯಿಂದ ಇವನಿಗೆ ಎಚ್ಚರ ಆಗ್ತಾನೆ ಜೀವ. ಓಹೋಹೋ, ನಾನು ಇಂಥ ಸ್ವರೂಪ, ಹೀಗಾಯ್ತು ಹಾಗಾಯ್ತು, ಏನೇನೋ ಸಹಾಯ ಸಹಕಾರ ಎಲ್ಲ ಯಾಕಾಯ್ತು ಅಂತ ಎಚ್ಚರ ಆಗ್ತದಲ್ರಿ. ಅದರಂತೆ ಅವನು ಗುರು ಪರಿಹಾರವನ್ನು ಕೊಡ್ತಾನ್ರಿ. ಯಾಕಂದ್ರೆ ಆ ನಿಶೆ ಇಳಿಸ್ತಾನ್ರಿ. ಅಫೀಮಿನ ನಿಶೆ ಮಜ್ಜಿಗೆಯಿಂದ ಅಫೀಮ್ ನಿಶೆ ಹಿಡಿದಂತೆ ಜ್ಞಾನದಿಂದ ಅಜ್ಞಾನದ ಅವಿದ್ಯದ ನಿಶೆ ಹಿಡಿತದ್ರಿ. ಹಿಡಿದಾಗ ಅದೇ ಶಾಸ್ತ್ರದ ಅಧ್ಯಯನ. ಈ ರೀತಿ ಅದನ್ನ ಇಳಿಸಿಕೊಳ್ಳುವುದೇ ಶಾಸ್ತ್ರ ಅಧ್ಯಯನ ನೋಡ್ರಿ. ಮತ್ತೆ ಅದನ್ನು ಬೆಳೆಸಿಕೊಳ್ಳುವುದು ಶಾಸ್ತ್ರಾಧ್ಯಯನ ಅಲ್ಲ. ಮಗನಿಗೆ ತಂದೆ ತಾಯಿ ತಿಳ್ಕೊಂಡಾಗ ಕಾರಣವನ್ನು ಅರಿತು ಅದ ನಶೆ ಇಳಿಸುವಂತ ಮಜ್ಜಿಗೆಯನ್ನು ಕುಡಿಸಿರಲ್ರಿ. ಮತ್ತೆ ಇವ್ ನಶೆ ಆಗದಂತ ಮತ್ತೆ ನಶೆಯನ್ನ ಅಭಿಮಾನ ಕೊಡ್ಲಿಕ್ಕೆ ಅದೇನ್ ಅವನ ಬದುಕೇ ಹಾಳಾಗ್ತಿತ್ರಿ. ಅದ್ರಂಗ ಶಾಸ್ತ್ರ ಅಧ್ಯಯನ ಹೇಗೆಂದ್ರೆ ಆತ್ಮಬೋಧೆ ಕಡೆ ಲಕ್ಷ್ಯ ಇರಬೇಕಂತ. ನಮ್ಮ ಅಜ್ಞಾನವನ್ನ ನಾಶ ಮಾಡುವಂಥವದು ಶಾಸ್ತ್ರ ಅಧ್ಯಯನ. ಶರೀರ ಇವೆಲ್ಲ ತಿಳ್ಕೊಂಡೆ ಮತ್ತೆ ಅದನ್ನೇ ಬೆಳೆಸಾಂತ ಹೋದ್ರೆ ಏನಾಯ್ತು, ನಿಶೆ ಹೆಚ್ಚಾಕಂತ ಹೋಗ್ತಾವ. ಅದಕ್ಕೆ ಆಧ್ಯಾತ್ಮ ಬೋಧೆ ಇವು ಏಕೆಂದರೆ ನಾವು ಮನೆಯಲ್ಲೇ ಇದ್ದೇವೆಂಬ ತಿಳುವಳಿಕೆ ಕೊಡುವುದಕ್ಕಾಗಿ. ನಾವು ಪರಮಾತ್ಮನ ಬ್ರಹ್ಮ ಸ್ವರೂಪವೇ ಇದ್ದೇವೆ, ಬ್ರಹ್ಮ ಆನಂದ ಸ್ವರೂಪೇ ಇದ್ದೇವೆ, ಜನನ ಮರಣ ರಹಿತವಾಗಿ ಇದ್ದೇವೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಇದು ವಿವೇಕ ಚಿಂತಾಮಣಿ ಅನ್ನುವಂಥದ್ದು. ಇದು ಮುಕುಟ ರತ್ನ ಅಂತಾರದು. ಕಾರಣ ಸಮ್ಯಕ ವಿಚಾರ ಮಾಡದಿದ್ದರೆ ವಸ್ತುವಿನ ಯಥಾರ್ಥ ಜ್ಞಾನ ಆಗೋದಿಲ್ರಿ. ಇದನ್ನ ಹೇಗೆ ಅಂದ್ರೆ ಸದ್ವಿವೇಚನೆಯಿಂದ, ಅಂದ್ರೆ ವಿವೇಕದಿಂದ ಸುವಿಚಾರದಿಂದ ನಾವು ವಿಚಾರವನ್ನ ಮಾಡಿ ಈ ಆತ್ಮ ಬೋಧನೆಯನ್ನು ಪಡೆದಿದ್ದಾದರೆ ನಮ್ಮ ಎಲ್ಲಾ ಕಷ್ಟಗಳು ಸಂಕಟಗಳು ನಾಶವಾಗುತ್ತವೆ. ಈ ಒಂದು ಸರ್ವ ಕಷ್ಟಗಳನ್ನ ನಿವೃತ್ತಿ ಮಾಡುವಂಥದ್ದು ಇದಕ್ಕೆ ಯಾವುದ್ರಿ ಅಂದ್ರೆ ವೇದಾಂತ ಶಾಸ್ತ್ರ ಅಧ್ಯಯನ ಆತ್ಮಬೋಧ ಅಂದ್ರು ನೋಡ್ರಿ. ಅದಕ್ಕೆ ಶಾಸ್ತ್ರಗಳು ಬಹಳ ಇದ್ರು ಕೂಡ ನಾವು ಆಗಾಗ ಹೇಳ್ತೀವಲ್ರಿ, ಶಾಸ್ತ್ರಗಳು ಯಾವುದು ಅಂದ್ರೆ ವೇದದ ಅಂತ್ಯಭಾಗದ ತತ್ವಮಸಿ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ಈ 4 ಮಹಾವಾಕ್ಯದ 4 ವಾಕ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರುವಿನ ಮುಖವಾಗಿ ಆಗುವಂಥದ್ದೇನಾದ್ರೆ ಇದು ಆತ್ಮಜ್ಞಾನ.
ಹ್ಮ್ ಇದು ದೊರಿಬೇಕಾಗಿತ್ತು ಅಂದ್ರೆ ಮೊದಲು ಹೇಳ್ದಂಗ ಹ್ಮ್ ಬಹಳ ಪುಣ್ಯಶಾಲಿಗಳಿಗ್ರಿ. ಹೌದು. ಯಾಕಂದ್ರೆ ಈಗ ಅರ್ಥ ಆಗದಲ್ಲ ನಮ್ಗೆ ಏನಂತ, ಹ್ಮ್ ಜ್ಞಾನದ ಬಲದಿಂದವೇ ಅಜ್ಞಾನದ ಕೇಡು ಅಂತ. ಹ್ಮ್ ವಿಚಾರದಿಂದ ವಿವೇಕ ವೈರಾಗ್ಯಾದಿಗಳಿಂದ ಹ್ಮ್ ನಮಗೆ ಆತ್ಮಜ್ಞಾನದ ಲಾಭ ಆಗ್ತದ ಅಂತ ಗೊತ್ತಾಯ್ತು. ಹ್ಮ್ ಆದರೂ ಕೂಡ ನಿಜಗುಂಡ ಹೇಳ್ತಾರೆ, ಹ್ಮ್ ಜ್ಞಾನದಿಂದಲೇ ಮೋಕ್ಷ ಆಗೋದು ಸತ್ಯ, ಹ್ಮ್ ಅದರಲ್ಲಿ ಎರಡು ಮಾತಿಲ್ಲ. ಹ್ಮ್ ಯಾಕಂದ್ರೆ ಜ್ಞಾನ ದೇವತು ಕೈವಲ್ಯಂ, ಅರಿವಿನಿಂದಲೇ ಮುಕ್ತಿ ಅಂತ ಹೇಳ್ಯಾರಿ. ಹೌದು. ಆದರೂ ಕೂಡ ಅವರೇ ಕೂಡ ಮತ್ತೆ ನೀತಿಯಲ್ಲಿ ಹೇಳ್ತಾ ಬರ್ತಾರ, ಸುಮ್ಮನಾಗದು ಮುಕ್ತಿ ಕಾಂತಿಯ ರೀತಿ ಸುಮ್ಮನಾಗದು. ಹ್ಮ್ ಆ ಮೋಕ್ಷಾಂಗನೆಯಿಂದ ಬರುವಂತ ಆನಂದ ಸುಮ್ಮನೆ ಆಗೋದಿಲ್ಲ ಅಂದ್ರ ಅವರು. ಹೌದು. ಸುಮ್ಮನೆ ಆಗೋದಿಲ್ಲ ಏನ್ರಿ, ಸ್ವಲ್ಪ ಪ್ರಯತ್ನ ಮಾಡ್ಬೇಕಂದ್ರು. ಹ್ಮ್ ಮತ್ತ ಮುಂದೆ ಹೇಳ್ತಾರ 18ನೇ ಪದ್ಯದಲ್ಲಿ, ಹ್ಮ್ ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ ಅಂದರು. ಹ್ಮ್ ಆ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ ಅಂದ್ರ ಅವರು. ಹೌದು. ಅಲ್ಲಿ ಜ್ಞಾನದೇವತೋ ಕೈವಿಲ್ಲ ಅಂತ ಭಾಷೆ ಕೊಟ್ಟಾರ್ರಿ. ಇಲ್ಲಿ ಹೇಳ್ತಾರ ಅದರಿಂದ ಆಗೋದಿಲ್ಲ ಅಂದ್ರ ಅವ್ರು. ಹ್ಮ್ ಯಾಕೆಂದ್ರೆ ಅವರು ಹ್ಮ್ ಅರಿವಿನಿಂದಲೇ ಮುಕ್ತಿ ಆಗೋದಿಲ್ಲ, ಹ್ಮ್ ಆದರೆ ಗುಣಗಳ ಸಂಪಾದನೆ ಆದಾಗ ಮಾತ್ರ ಅರಿವು ಭದ್ರವಾಗಿ ಮೋಕ್ಷ ಆಗ್ತದಂತ ಅರ್ಥ. ಹ್ಮ್ ಅವು ಯಾವ್ರಿ ಅಂದ್ರೆ ಗುಣಗಣವಿಲ್ಲದ ಮನೆಗೆ. ಹ್ಮ್ ಗುಣಗಳು ಬಹಳ ಮುಖ್ಯವಾದವ್ರಿ. ಹೌದು. ಅದಕ್ಕೊಂದು ಉದಾಹರಣೆ ಏನಂದ್ರೆ, ಒಬ್ಬ ರೈತ ಹೊಲದಲ್ಲಿ ಒಂದು ಬೀಜ ಬಿತ್ತನ್ರಿ. ಹ್ಮ್ ಬೀಜ ಬಿತ್ತೋದಕ್ಕಿಂತ ಮುಂಚಿತವಾಗಿನೇ ಆ ಹೊಲವನ್ನು ಹಸನ ಮಾಡ್ತಾನೆ. ಹೌದು. ಎಲ್ಲ ಸ್ವಚ್ಛ ಮಾಡಿ ಕಸ ಕಡ್ಡಿ ಕಳೆ ಎಲ್ಲ ತೆಗೆದು ಒಂದು ಬೀಜವನ್ನು ಹಾಕ್ತಾನ್ರಿ. ಹ್ಮ್ ಆ ಬೀಜದಿಂದಲ್ರಿ ಬೆಳೆ ಬರೋದು, ಹೌದು. ಕಸದಿಂದ ಅಲ್ಲ. ಹೌದು. ಅದಕ್ಕಾಗಿ ಕಸ ಎಲ್ಲ ಹಸನ ಮಾಡಿ ಒಂದು ಒಳ್ಳೆ ಬೀಜನ ಹಾಕ್ತಾನೆ. ಹ್ಮ್ ಒಂದ್ ವೇಳೆ ಕಸದಲ್ಲಿ ಆ ಬೀಜ ಬಿತ್ತಿದ್ರೆ ಹ್ಮ್ ಆ ಬೆಳೆ ಬರ್ಲಿಕ್ಕೆ ಸಾಧ್ಯ ಅದನ್ರಿ? ಹೌದು. ಇಲ್ಲ. ಹ್ಮ್ ಬೀಜ ಹೊಲ್ದಾಗ ಇಲ್ಲೇನು ಆದ, ಹೌದು. ಅದು ಬೆಳೆ ಬರೋದಿಲ್ಲ. ಹ್ಮ್ ಅದರಂತೆ ಇಲ್ಲಿ ಕೂಡ ಹ್ಮ್ ನಾವು ಗುರುವಿನ ಉಪದೇಶ ಮಂತ್ರವನ್ನ ಕೂಡ, ಅದೇ ಗುರುಮಂತ್ರವೇ ಬೀಜರಲ್ಲಿ. ಹೌದು. ಯಾರ ಅಂತಃಕರಣ ಶುದ್ಧ ಇಲ್ರಿ, ಹ್ಮ್ ಯಾರ ಗುಣಗಳು ವಿವೇಕ ವೈರಾಗ್ಯ ಶಮ ದಮ ತಿತಿಕ್ಷೆ ಶ್ರದ್ಧಾ ಸಮಾಧಾನ ಭಕ್ತಿ, ಹ್ಮ್ ಈ ಗುಣಗಳು ಇಲ್ಲದಂತ ಇದು ಶರೀರವೆಂಬ ಹೊಲವಾಸನ ಮಾಡಿದ್ರಿಂದ ಸರ್ಪಭೂಷಣರು. ಹ್ಮ್ ಸರಿ. ಇದೊಂದು ಹೊಲ ಇದ್ದಂಗ ಶರೀರ. ಹೌದು. ಇದನ್ನ ಬರೇ ಪಾಪದ ಕಸಗಳಿಂದ ತುಂಬಿಕೊಂಡಂತ ಹೃದಯದಲ್ಲಿ ಹ್ಮ್ ಗುರುವಿನ ಉಪದೇಶವೆಂಬ ಅಮೃತದ ಬೀಜವನ್ನ ಬಿತ್ತಿದ್ರು ಕೂಡ ಹ್ಮ್ ಅದು ಅಮೃತ ಪ್ರಕಟ ಆಗೋದಿಲ್ರಿ. ಹ್ಮ್ ಅಲ್ಲಿ ಅಮೃತ ಕಸದಲ್ಲಿ ಅದು ಬೆಳೆ ಬರೋದಿಲ್ಲಲ್ರಿ. ಹೌದು. ಅದರಂತೆ ಇಲ್ಲಿ ಪರತತ್ವದ ಅನುಭವ ಆಗೋದಿಲ್ಲ ಅಂದ್ರ ಅವ್ರು. ಹ್ಮ್ ಅದಕ್ಕೆ ಏನು ಮಾಡು ಅಂದ್ರೆ ಮುನ್ನವೇ, ಹ್ಮ್ ಇದೆಲ್ಲವೂ ಶಾಸ್ತ್ರಬದ್ಧವಾಗಿ ಮುನ್ನವೇ ಅಂದ್ರೆ ಹ್ಮ್ ಮೋಕ್ಷವನ್ನ ಪಡೆಯಬೇಕನ್ನುವ ಜೀವಿ ಹ್ಮ್ ಸದ್ಗುರುವಿನಲ್ಲಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಹ್ಮ್ ಎಲ್ಲಾ ಸದ್ಗುಣಗಳಿಂದ ಕೂಡಿದಂತ ಹೃದಯವಂತರಾಗಬೇಕಂತ. ಹ್ಮ್ ಇವೆಲ್ಲ ಮೊದಲೇ ಇರ್ಬೇಕಂತಾರ ಅವ್ರು. ಹೌದು. ಆ ಹಸನಾದ ಭೂಮಿಯಲ್ಲಿ ಹ್ಮ್ ಗುರುವಿನ ಮಂತ್ರ ಎನ್ನುವ ಬೀಜ ಬಿತ್ತಿದಾಗ ಹ್ಮ್ ಆ ಬೀಜ ಏನ್ ಮಾಡ್ತಾರೆ, ಬೆಳೆ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಹೌದು. ಬೆಳೆದು 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 ಕೊನೆಗೆ ಹ್ಮ್ ತಾನು ಪ್ರಕಟ ಆಗ್ತದೆ, ಆನಂದವೇ ಪ್ರಕಟ ಆಗ್ತದೆ. ಅದಕ್ಕೆ ಅವರು ಗುಣಗಳೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ ಸರ್ವಕ್ಕಂದ್ರು ನೋಡ್ರಿ. ಹೌದು.
ಈ ಒಬ್ಬ ವ್ಯಕ್ತಿಗೆ ಪೂಜ್ಯತೆ, ಭಾವನೆ, ಗೌರವ, ಬೆಲೆ ಸಿಗಬೇಕಾದ್ರೆ ಅವನ ಶರೀರ ನೋಡಿ ಅಲ್ರಿ. ಅವ್ರ ಶರೀರ ಸೌಂದರ್ಯತೆ, ಅಂಗಾಂಗ, ಅವಯವಗಳ ಲಕ್ಷಣದಿಂದ ಅಲ್ಲ, ಅವನ ಅಂತರಂಗದ ಇರುವಂತ ಒಳ್ಳೆಯ ಗುಣಗಳಿಂದ. ಲೋಕದಲ್ಲಿ ಅವನ ನೆನಪು ಮಾಡ್ತಾರಿಲ್ರಿ, ಜಗತ್ತಿನಲ್ಲಿ ಕೊಂಡಾಡ್ತಾರಿಲ್ರಿ, ಅಲ್ಲಿ ಸ್ತುತಿ ಮಾಡ್ತಾರೆ. ಕಾರಣ ಏನಂದ್ರೆ ಶರೀರ ದೃಷ್ಟಿಯಿಂದಲ್ಲ, ಗುಣಗಳ ದೃಷ್ಟಿಯಿಂದ ಅಂತ. ಹಾಗಾಗಿ ನಾವು ಕೂಡ ಈ ವೇದಾಂತ ಶಾಸ್ತ್ರ ಅಧ್ಯಯನಕ್ಕ ಯಾವ ಇಂಥ ಸದ್ಗುಣಗಳಿಂದ ಕೂಡಿಕೊಂಡು ಸತ್ಶಾಸ್ತ್ರಗಳನ್ನ ಅನುಭವ ಮಾಡಿದಾಗ ನಮ್ಗೇನ್ ಅರಿವು ಬರ್ತದ್ರಿ ಅಂದ್ರೆ ನನ್ನ ಪ್ರಜ್ಞೆ ನನಗಾಗ್ತದ. ತನ್ನ ಎಚ್ಚರ ತನಗಾದಂಗ ಏನ್ ತಪ್ಪು ಮಾಡಿದೆ ಅಂತ ಹೆಂಗ ಅನ್ಕಂತನ್ರಿ ಪಾಶ್ಚಾತ್ತಾಪ ಪಡ್ತಾನ ಅವನು. ಅಂತ ಸದ್ಗುರುನಾಥನ ಅಮೃತ ಬೋಧೆ ಅಂತ ಅರಿವು ಬಂದ್ರೆ ಇಲ್ಲಿವರೆಗೂ ಇಷ್ಟು ಜನ್ಮ ನಾನು ಏನು ವ್ಯರ್ಥ ಮಾಡಿದೆ ಅಂತ ಪಾಶ್ಚಾತ್ತಾಪಕ್ಕೊಳಗಾತನ್ರಿ. ಅದಕ್ಕೆ ಹಿಂದೆ ಮಾಡಿದ ತಪ್ಪು ಈಗ ಮಾಡೋದು ಬೇಡ ಅಂತ ಅವನು ಅಚಲವಾಗಿ ಸರಿಯಾದ ಮಾರ್ಗದಲ್ಲೇ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದೇ ವೇದಾಂತ ಶಾಸ್ತ್ರದ ನಿರ್ಣಯ ಅಂತ. ಇದು ಸಮಯ ಆದಂಗೆ ಆಯ್ತಲ್ರಿ ನೋಡ್ರಿ. ಮತ್ತೆ ನಾಳೆ ದಿನ ಮುಂದಿನ ಶ್ಲೋಕವನ್ನು ವಿಚಾರ ಮಾಡೋಣ.